ನಮಸ್ಕಾರ. ಸುದ್ದಿ ಸಮಯ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಇದು ನಿಮ್ಮ ಚಾನೆಲ್. ನಾನು ರಬಿಗೆ ಸುಮಂತ್. ಇದೀಗ ಮುಖ್ಯಾಂಶಗಳು. ಚಿಪ್ ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆ ನೀಡುವಲ್ಲಿ ಗುದಿಗೆ ಆಸ್ಪತ್ರೆ ಜಿಲ್ಲೆಗೆ ಮಾದರಿ. ಜಿಲ್ಲೆಯ ಜನತೆಯ ಸೇವೆಯೇ ನನ್ನ ಪ್ರಮುಖ ಧ್ಯೇಯ. ಇದಕ್ಕೆ ನನ್ನ ತಂದೆಯೇ ಸ್ಫೂರ್ತಿ. ಡಾಕ್ಟರ್ ನಿತಿನ್ ಗುದ್ಗೆ. ಸಾಹಿತಿ ಓಂ ಪ್ರಕಾಶ್ ದಡ್ಡೆಯವರ ಮನೆಯಲ್ಲಿ ಜರುಗಿದ ಅದ್ಧೂರಿ ಶ್ರೀಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಎಂದರೆ ಆನಂದ, ಸದಾನಂದವಾಗುತ್ತದೆ. ಓಂ ಪ್ರಕಾಶ್ ದಡ್ಡೆ. ಜಿಲ್ಲಾಗೊಂಡ ನೌಕರರ ಸಂಘ ರಚನೆ. ಸಮಾಜ ಬಾಂಧವರ ಸಮಸ್ಯೆ ಸ್ಪಂದಿಸುವುದೇ ಸಂಘದ ಪ್ರಮುಖ ಧ್ಯೇಯ. ಡಾಕ್ಟರ್ ಸುಚಿತಾನಂದ. ಸರ್ಕಾರ ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಇಡೀ ದೇಶದಾದ್ಯಂತ ಪಾದಯಾತ್ರೆ. ರೈತರ ಏಳ್ಗೆಯೇ ನನ್ನ ಪ್ರಮುಖ ಗುರಿ. ದೆಹಲಿಯವರೆಗೆ ನನ್ನ ಪಾದಯಾತ್ರೆ ನಡೆಯಲಿದೆ. ನಾಗರಾಜ್ ಬಾಗಲಕೋಟ್. ಸರ್ಕಾರಿ ನೌಕರರ ಭವನದಲ್ಲಿ ಕೌಶಲ ಪರಿಣಿತ ಶಿವಶಂಕರ್ ಟೋಗ್ರೆ ಪುಸ್ತಕ ಬಿಡುಗಡೆ ಸಮಾರಂಭ. ಸಾಹಿತ್ಯ ಪರಿಷತ್ತಿನಲ್ಲಿ ಪ್ರತಿಸ್ಪರ್ಧಿ ಇರುವುದಿಲ್ಲ, ಬದಲಾಗಿ ಸಮಸ್ಪರ್ಧಿಗಳು ಇರುತ್ತಾರೆ. ಸಿದ್ದು ಯಾಪಲಪರವಿ. ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಸುಮಾರು 14 ದಿವಸಗಳಿಂದ ಧರಣಿ ನಡೆಸುತ್ತಿರುವ ರೈತರು, ನಿಮ್ಮ ಪರವಾಗಿ ಮಂತ್ರಿಗಳ ಜೊತೆ ಮಾತನಾಡುವೆ. ಶಾಸಕ ಬಂಡೆಪ್ಪ ಕಾಶಂಪುರ್. ಪ್ರೊಫೆಸರ್ ಲೀಲಾವತಿ ಚಾಕೋತಿಯವರ ವಚನ ಅನುವಾದ ಪುಸ್ತಕ ಬಿಡುಗಡೆ ಸಮಾರಂಭ. ಚಾಕೋತಿಯವರ ಸರಳ ಜೀವನ ಸರ್ವರಿಗೂ ಮಾದರಿ. ಡಾಕ್ಟರ್ ಅಕ್ಕ ಗಂಗಾಂಬಿಕಾ. ನೂತನ ಪೊಲೀಸ್ ಠಾಣೆ ಪಿಎಸ್ಐ ಮತ್ತು ಸಿಬ್ಬಂದಿಗಳಿಂದ ಬೈಕ್ ಕಳ್ಳರ ಬಂಧನ. 13 ಬೈಕ್ಗಳ ಜಪ್ತಿ. ಪ್ರಕರಣ ದಾಖಲು. ವಾರ್ತೆ ವಿವರ. 95% ಸಾವಿನಂಚಿಗೆ ಜಾರುವ ಹೃದಯ ಸಂಬಂಧಿ ರೋಗಿಯನ್ನು ಗುಣಪಡಿಸಲು ಇರುವ ಏಕೈಕ ಮಾರ್ಗವೆಂದರೆ ಅದು ಚಿಪ್, ಅಂದರೆ ಕಾಂಪ್ಲೆಕ್ಸ್ ಹೈ ಇಂಟರ್ವೆನ್ಷನ್ ಪ್ರೊಸೀಜರ್ ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆ. ಇದು ಕೇವಲ ನಮ್ಮ ಆಸ್ಪತ್ರೆ ಬಿಟ್ಟು ಈ ಭಾಗದಲ್ಲಿ ಎಲ್ಲೂ ಲಭ್ಯವಿರುವುದಿಲ್ಲ. ಲಭ್ಯವಿದ್ದರೂ ಸೂಕ್ತ ಚಿಕಿತ್ಸೆ ನೀಡುವ ನುರಿತ ತಜ್ಞರ ಕೊರತೆ ಎದ್ದು ಕಾಣುತ್ತಿದೆ. ಆದ್ದರಿಂದ ಚಿಪ್ ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆಯಲ್ಲಿ ನಮ್ಮ ಗುದಿಗೆ ಆಸ್ಪತ್ರೆ ಇಡೀ ಜಿಲ್ಲೆಗೆ ಮಾದರಿಯಾಗಿದೆ ಎಂದು ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ನಿತಿನ್ ಗುದ್ಗೆಯವರು ಹೇಳಿದರು. ಸೋಮವಾರ ನಗರದ ಗುದಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಹೃದಯದ ಎಡಭಾಗದ ನರ ಆಸ್ಟಿಯಲ್ ಲೆಫ್ಟ್ ವೇನ್ಗೆ ಸರಿಯಾದ ಜಾಗಕ್ಕೆ ಸ್ಟಂಟ್ ಅಳವಡಿಸಿದರೆ ಖಂಡಿತ ಸಾಯುವ ರೋಗಿಯನ್ನು ಮೃತ್ಯುಕೂಪದಿಂದ ಪಾರು ಮಾಡಲು ಸಾಧ್ಯವಿದ್ದರೂ ಅದು ಪರಿಣಿತ ಹೃದಯ ರೋಗ ತಜ್ಞರಿಂದ ಮಾತ್ರ ಸಾಧ್ಯ. ನಮ್ಮ ರಾಜ್ಯದಲ್ಲಿ ಕೇವಲ ಬೆಂಗಳೂರಿನಲ್ಲಿ ನುರಿತ ಹೃದ್ರೋಗ ತಜ್ಞರು ಬಿಟ್ಟರೆ ಈಗ ಬೀದರ್ನಲ್ಲಿ ತಾನು ಈ ಅತ್ಯಾಧುನಿಕ ತಂತ್ರಜ್ಞಾನಯುತ ಈ ಅಪರೂಪದ ಚಿಕಿತ್ಸೆ ನೀಡಿರುವ ಹೆಮ್ಮೆ ಎನಗಿದೆ ಎಂದರು. ಈ ಹಿಂದೆ ತಾನು ಮಂಗಳೂರಿನಲ್ಲಿ ಡಿಎಂ ಕಾರ್ಡಿಯಾಲಜಿ ಶಿಕ್ಷಣ ಮುಗಿಸಿ ಬೆಂಗಳೂರು ಹಾಗೂ ಮೈಸೂರಿನ ಜಯದೇವ್ ಆಸ್ಪತ್ರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ನಮ್ಮ ತಂದೆ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆಯವರ ಕನಸು ನನಸು ಮಾಡಲು ಇನ್ನು ಮುಂದೆ 24x7 ಬೀದರ್ನಲ್ಲಿ ತಾನು ಲಭ್ಯವಿದ್ದು ಇಲ್ಲಿಯ ಜನರ ಸೇವೆ ಮಾಡಲು ಸಿದ್ಧವಿರುವುದಾಗಿ ಡಾಕ್ಟರ್ ನಿತಿನ್ ಅವರು ಸ್ಪಷ್ಟಪಡಿಸಿದರು. ಸಾಮಾನ್ಯವಾಗಿ ಎಲ್ಲ ಹೃದ್ರೋಗ ತಜ್ಞರು ಬಲಗೈ ನರದ ಮೂಲಕವೇ ಎಂಜಿಯೋಗ್ರಾಫಿ ಹಾಗೂ ಎಂಜಿಯೋಪ್ಲಾಸ್ಟಿ ಮಾಡುವುದು ರೂಢಿ. ಆದರೆ ನಮ್ಮ ಆಸ್ಪತ್ರೆಯಲ್ಲಿ ಬಲಗೈ ನರವನ್ನು ಬಳಸಿ ಹೃದಯದಲ್ಲಿ 3 ಮುಖ್ಯ ನರಗಳಲ್ಲಿ ಬ್ಲಾಕೇಜ್ ಇರುವ ನರ ಪತ್ತೆ ಹಚ್ಚಿ ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆ ನೀಡಲಾಗುತ್ತಿದೆ. ವಿಶೇಷವಾಗಿ ಚಿಪ್ ಎಂಜಿಯೋಪ್ಲಾಸ್ಟಿ ಹೃದಯದ ಆಸ್ಟಿಯಲ್ ಲೆಫ್ಟ್ ವೇನ್ಗೆ ಸ್ಟಂಟ್ ಅಳವಡಿಸಿದ್ದೇವೆ. ಇದಕ್ಕೆ ತಾಲೂಕಿನ ಸಿಂಧೋಲ್ ತಾಂಡದ ನಿವಾಸಿ ಹೃದಯ ರೋಗಿ ಗಣೇಶ್ ರಾಠೋಡ್ ಈ ಅಪರೂಪದ ಚಿಕಿತ್ಸೆ ಪಡೆದ ಮೊದಲ ವ್ಯಕ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ಭಾನುವಾರ ಹೃದಯ ಸಂಬಂಧಿ ರೋಗಿಗಳಿಗಾಗಿ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆ ನೀಡಲು ವಿಶೇಷ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ನಮ್ಮ ಜಿಲ್ಲೆ ಹಾಗೂ ನೆರೆ ರಾಜ್ಯ ತೆಲಂಗಾಣದ ಸುತ್ತಲಿನ ಹಳ್ಳಿಗಳಿಂದ ಸುಮಾರು 150ಕ್ಕೂ ಅಧಿಕ ಹೃದ್ರೋಗಿಗಳು ಶಿಬಿರದಲ್ಲಿ ಭಾಗವಹಿಸಿದ್ದರು. ಅವರಿಗೆ ಉಚಿತ ಇಸಿಜಿ, 2D ಎಕೋ, TMT ಚಿಕಿತ್ಸೆ ನೀಡಲಾಯಿತು. ಹಾಗೆ ಹೃದಯ ಸಂಬಂಧಿ ಆಪ್ತ ಸಮಾಲೋಚನೆ ನಡೆಸಲಾಯಿತು. ರಕ್ತ ಪರೀಕ್ಷೆಯಲ್ಲಿ 50% ರಿಯಾಯಿತಿ ಸಹ ನೀಡಲಾಯಿತು ಎಂದು ಡಾಕ್ಟರ್ ನಿತಿನ್ ಅವರು ತಿಳಿಸಿದರು. ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆಯವರು ಮಾತನಾಡಿ, ಜಿಲ್ಲೆಯ ಹೃದಯ ಸಂಬಂಧಿ ಬಡ ರೋಗಿಗಳು ಬೇರೆ ಕಡೆ ತೆರಳಿ ಹೆಚ್ಚಿನ ದುಡ್ಡು ಭರಿಸಿ ಕಾರ್ಡಿಯಾಲಜಿ ಚಿಕಿತ್ಸೆ ಪಡೆಯಬಾರದು. ಕಡಿಮೆ ಖರ್ಚಿನಲ್ಲಿ ತನ್ನ ಅತ್ಯಮೂಲ್ಯ ಪ್ರಾಣ ಉಳಿಸಿಕೊಡಲು ಡಾಕ್ಟರ್ ನಿತಿನ್ ಗುದ್ಗೆ ಅವರಿಗೆ ತವರಿಗೆ ಕರೆಸಲಾಗಿದೆ. ಇದು ನನ್ನ ಕನಸಿನ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿದ್ದು ಪ್ರಥಮ ಬಾರಿಗೆ ಚಿಪ್ ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆ ನೀಡುವ ಮೂಲಕ 95% ರಿಸ್ಕ್ ಪೇಷೆಂಟ್ ಗಣೇಶ್ ರಾಠೋಡ್ ಅವರನ್ನು ಸಾವಿನ ದವಡೆಯಿಂದ ಪಾರು ಮಾಡಿ ನಮ್ಮ ಆಸ್ಪತ್ರೆಯ ಘನತೆ ಹೆಚ್ಚಿಸಿದ್ದಾರೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಅತ್ಯಾಧುನಿಕ ಕ್ಯಾಥ್ಲ್ಯಾಬ್ ಬಗ್ಗೆ ಮಾಧ್ಯಮದವರಿಗೆ ಮಾಹಿತಿ ನೀಡಲಾಯಿತು. ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಹೇಶ್ ತೊಂಡಾರೆ, ಡಾಕ್ಟರ್ ಸಚಿನ್ ಗುದ್ಗೆ, ಸತ್ಯನಾರಾಯಣ ಉಪಸ್ಥಿತರಿದ್ದರು. ಆಸ್ಪತ್ರೆ ಪರವಾಗಿ ಹಾಗೂ ನನ್ನ ಪರವಾಗಿ ಹತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ.
ಇವತ್ತಿನ ದಿವಸ ನಮಗೆ ಬಹಳ ಒಂದು ಒಳ್ಳೆಯ ದಿನವಾಗಿದ್ದು, ಯಾಕೆಂದರೆ ಇದು ಒಂದು 30 ವರ್ಷದ ಕನಸಿತ್ತು. ನಾವು ಪ್ರಾರಂಭದಲ್ಲೇ ಹೃದಯ ರೋಗಿಗಳಾದಮೇಲೆ ಹೃದಯಘಾತ ಬಂದಂಥ ರೋಗಿಗಳಿಗೆ ಅದು ರಕ್ತವನ್ನು ಹೆಪ್ಪುಗಟ್ಟಿದ್ದನ್ನು ಕ್ಲಾಟನ್ನು ಡಿಸಾಲ್ವ್ ಮಾಡಲಿಕ್ಕೆ ಇಂಜೆಕ್ಷನ್ ಅದು ಕೊಟ್ಟು ಒಂದು 24 ತಾಸು 42 ತಾಸು ಚಿಕಿತ್ಸೆ ಕೊಟ್ಟು ಮತ್ತು ಮುಂದಿನ ಚಿಕಿತ್ಸೆಗಾಗಿ ಹೈದರಾಬಾದ್ಗೂ ಬೆಂಗಳೂರಿಗೆ ರೆಫರ್ ಮಾಡ್ತಿದ್ದು. ನಾವು ಇಲ್ಲೇ ಬೀದರ್ನಲ್ಲಿ ಒಂದು ಕ್ಯಾಥ್ ಲ್ಯಾಬ್ ಬೇಕು, ಆ ಚಿಕಿತ್ಸೆ ಹೈದರಾಬಾದಲ್ಲೇ ಆಗೋದು, ಬೆಂಗಳೂರಲ್ಲಿ ಆಗ್ತಕ್ಕಂಥ ಚಿಕಿತ್ಸೆ ಬೀದರ್ದಲ್ಲಿ ಆಗಬೇಕು ಅಂತ ನಮ್ಮದು ಒಂದು ಇಚ್ಛೆ ಇತ್ತು. ಅದನ್ನು ನಮ್ಮ ಕಿರಿಯ ಮಗನಾದ ಡಾಕ್ಟರ್ ನಿತಿನ್ ಗುದ್ಗೆಯವರು ಆ ಕೋರ್ಸನ್ನು DM ಕಾರ್ಡಿಯಾಲಜಿ ಕೋರ್ಸನ್ನು ಅವರು ಮಂಗಳೂರಲ್ಲಿ ಮುಗಿಸಿ ಸುಮಾರು 2 ವರ್ಷ ಜಯದೇವ ಆಸ್ಪತ್ರೆ ಬೆಂಗಳೂರು ಹಾಗೂ ಜಯದೇವ ಆಸ್ಪತ್ರೆ ಮೈಸೂರಿನಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅವರಿಗೆ ನಾನು 2019ರಲ್ಲಿ ಇಲ್ಲೇ ಕ್ಯಾಥ್ ಲ್ಯಾಬ್ ಸ್ಟಾರ್ಟ್ ಮಾಡೋಣ ಅಂದರು. ಅವರು ಬರಲಿಕ್ಕೆ ತಯಾರಿದ್ದಿಲ್ಲ. ನಾನು ಬರೋಂಗಿಲ್ಲ ಅಂತ ಹೇಳಿದ್ರು. ನಾನು ಫುಲ್ಲಿ ಟ್ರೈನ್ಡ್ ಕಾನ್ಫಿಡೆಂಟ್ ಆದಾಗೆ ಬರ್ತೀನಿ ಅಂತ ಹೇಳಿದ್ರು. ಏಕೆಂದರೆ ಇದು ಒಂದು ಸ್ಕಿಲ್ಫುಲ್ ಕೆಲಸ ಇದೆ. ಒಂದು ಜೀವದ ಜೊತೆಗೆ ಸೆಣಸಾಟ ಮಾಡಿದಿರ್ತದೆ. ಇದು ಹೃದಯ ಎಂಬುದು ಒಂದು ಭಾಳ ಇಂಪಾರ್ಟೆಂಟ್ ಆರ್ಗನ್. ಅದು ಅದರಲ್ಲಿ ನಾವು ಭಾಳ ಒಂದು ಪರಿಣಿತ ಹೊಂದಿ ಸ್ಕಿಲ್ಲಾಗಿ ಕೆಲಸ ಮಾಡಿದ್ರೆ ಒಂದು ರಿಸಲ್ಟ್ ನಮ್ಗೆ ಚೆನ್ನಾಗಿ ಬರುತ್ತೆ. ಇಲ್ಲದ್ರೆ ಏನಾಗ್ತದೆ, ಅನಾಹುತಗಳಾಗ್ತಾವಂತ. ಅವರು ಕ್ಲಿಯರಾಗಿ ಹೇಳಿದ್ರು, ನಾನು ಫುಲ್ ನನ್ನ ಕಾನ್ಫಿಡೆನ್ಸ್ ಬಂದಕ್ಕೆ ಬರ್ತೀನಿ ಅಂತ. ಅವರು ಈಗ ಮೊನ್ನೆ ಹೇಳಿದ್ರು, ಡ್ಯಾಡಿ ನಾನು ರೆಡಿ ಇದ್ದೀನಿ, ನಾನು ಬಂದು ಇಲ್ಲೇ ಬೀದರ್ದ ಸೇವೆ ಮಾಡ್ತೀನಿ ಅಂತ. ಮೈಸೂರದಲ್ಲಿ ಅವ್ರಿಗೆ ಬಿಡ್ಲಿಕ್ಕೆ ತಯಾರಿದ್ದಿಲ್ಲ. ಅವ್ರಿಗೆ ನೀವು ಒಳ್ಳೆ ಹ್ಯಾಂಡ್ ಇದ್ದೀರಿ, ಹಗಲು ರಾತ್ರಿ ಕೆಲಸ ಮಾಡ್ತೀರಿ, ಸೇವೆ ಮಾಡೋ ನಿಮ್ಮ ಮನೋಭಾವ ಇದೆ ನಿಮ್ಮಲ್ಲಿ. ಯಾಕಂದರೆ ನಾವು ಭಾಳಷ್ಟು ನಾನು ಡಾಕ್ಟರ್ ನಿತಿನ್ ಚಂದ್ರಕಾಂತ್ ಗುದ್ಗೆ MBBS MDನಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟ್. DM ಕಾರ್ಡಿಯಾಲಜಿ ಮುಗಿಸಿರೋದು ಮಂಗಳೂರಲ್ಲಿ, ಮತ್ತು ಜಯದೇವಲ್ಲಿ 2 ಇಯರ್ಸ್ ಪ್ರಾಕ್ಟೀಸ್ ಮಾಡಿ ಬೋತ್ ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರು ಬ್ರಾಂಚಲ್ಲಿ ಮಾಡಿ ನಾನಿಲ್ಲಿ ನನ್ನ ಜನ್ಮಸ್ಥಾನ ಬೀದರ್ಗೆ ಬಂದಿದ್ದೀನಿ. ಸೊ ನನಗೆ ಒಂದು ಖುಷಿ ಏನು ಅಂತಂದರೆ, ಆ್ಯಸ್ ಅ ಕಾರ್ಡಿಯಾಲಜಿಸ್ಟ್, ಆ್ಯಸ್ ಅ ಹಾರ್ಟ್ ಸ್ಪೆಷಲಿಸ್ಟ್, ಒಂದು ಖುಷಿ ಏನು ನನಗಿತ್ತು ಅಂದರೆ ಬೀದರಲ್ಲಿ ಆ್ಯಂಜಿಯೋಪ್ಲಾಸ್ಟಿ ಆಗಬೇಕು ಅಂತ. ಸೊ ನನಗೊಂದು ಖುಷಿ ಏನಾಯಿತು ಅಂದರೆ, ನಾನು ಬರೋಸ್ಕಿಂತ ಮುಂಚೆನೇ ಇಲ್ಲಿ ಆ್ಯಂಜಿಯೋಪ್ಲಾಸ್ಟಿ ಆಗ್ತಾಯಿದೆ, ಬೇರೆ ಹಾಸ್ಪಿಟಲ್ಸಲ್ಲೂ ಆಗ್ತಾಯಿದೆ, ಲೈಫ್ ಸೇವ್ ಆಗ್ತಾಯಿದೆ. ಅದು ನನಗೆ ಖುಷಿ ಆಯಿತು. ಬಟ್ ನನ್ನೊಂದು ಇನ್ನೊಂದು ಉದ್ದೇಶ ಏನಿತ್ತು ಅಂದರೆ, ಹೈ ರಿಸ್ಕ್ ಪೇಷಂಟ್ಸ್ನು ಪ್ರೊಸೀಜರ್ ಇಲ್ಲೇ ಆಗಬೇಕು. ಯಾವ ಕಾರಣಕ್ಕೂ ಪೇಷಂಟು ಬೀದರ್ಲಿಂದು ಹೈದರಾಬಾದು ಸೋಲಾಪುರಕ್ಕೂ ಹೋಗಬಾರ್ದು, ಅದು ಉದ್ದೇಶ ಇತ್ತು. ಸೊ ಆ ಉದ್ದೇಶದಿಂದ ನಾನು 2 ಇಯರ್ಸ್ ಡಿಲೇ ಮಾಡಿದೆ. ನಾನು ಆ ಉದ್ದೇಶ ಪೂರ್ತಿ ಮಾಡ್ಕೊಂಡು ನಾನು ಬಂದೆ ಇಲ್ಲಿ. ಸೊ ನಿಮ್ಗೆಲ್ಲ ಗೊತ್ತಿರೋಂಥ ಆ್ಯಂಜಿಯೋಪ್ಲಾಸ್ಟಿ ಬೀದರಲ್ಲಿ ಆಗ್ತಾಯಿದೆ. ಸೊ ನಮ್ಮದು ಲ್ಯಾಬ್ದು ಒಂದು ಸ್ಪೆಷಲ್ ಅಡ್ವಾಂಟೇಜ್ ಏನಿದೆ ಅಂತಂದರೆ, ನಾವು ಹೈ ರಿಸ್ಕ್ ಪ್ರೊಸೀಜರ್ಸ್, ಹೈ ರಿಸ್ಕ್ ಚಿಪ್ ಆ್ಯಂಜಿಯೋಪ್ಲಾಸ್ಟಿ ಅಂತೀವಿ. ಅದಕ್ಕೆ ಹೆಸರೇ ಚಿಪ್ ಆ್ಯಂಜಿಯೋಪ್ಲಾಸ್ಟಿ, CHIP ಅಂದರೆ ಇಟ್ ಈಸ್ ಕಾಂಪ್ಲೆಕ್ಸ್ ಹೈ ರಿಸ್ಕ್ ಇಂಟರ್ವೆನ್ಷನ್ ಪ್ರೊಸೀಜರ್. ಚಿಪ್ ಆ್ಯಂಜಿಯೋಪ್ಲಾಸ್ಟಿ, FFR, IFR, ಮತ್ತು ಯಾರ್ದು ಹೃದಯ ಬಡಿಕೆ ತುಂಬ ಕಡಿಮೆ ಇರುತ್ತೆ ಅವರಿಗೆ ನಾವು ಡಿವೈಸ್ ಹಾಕೋದು ಪೇಸ್ ಮೇಕರ್ ಅಂತೀವಿ. ಮತ್ತು ಯಾರ್ದು ಹೃದಯ ಬಡಿಕೆ ತುಂಬ ಜಾಸ್ತಿ ಇರ್ತೀವಿ, ನಾವು ಕರೆಂಟಲ್ಲೇ ಅದು ಪಾತ್ರೆ ಹೊಡ್ಕೊಂಡು ಅದು ಕರೆಂಟಲ್ಲೇ ಸುಟ್ಟು ಬಿಡ್ತೀವಿ. ಅದಕ್ಕೆ EP ಸ್ಟಡಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತೀವಿ. ಮತ್ತು ತುಂಬ ಹೈ ರಿಸ್ಕ್ ಪ್ರೊಸೀಜರ್ಸ್ ಯಾವುವು ಅಂದರೆ ಲೆಫ್ಟ್ ಮೇನ್ ಮತ್ತು ಬೈಫರ್ಕೇಷನ್, CTO. ಬೀದರ್ ನಗರದ ನೌಬಾದ್ನ ಹೌಸಿಂಗ್ ಬೋರ್ಡ್ ಕಾಲೋನಿಯ ಹಿರಿಯ ಸಾಹಿತಿಗಳಾದ ಶ್ರೀ ಓಂ ಪ್ರಕಾಶ್ ದಡ್ಡೆಯವರ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಅತ್ಯಂತ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಕೋವಿಡ್ ನಿಮಿತ್ತ ಸರಳವಾಗಿ ಹಮ್ಮಿಕೊಂಡ ಜನ್ಮಾಷ್ಟಮಿಯಲ್ಲಿ ಹಲವಾರು ಕಲಾವಿದರು ಪಾಲ್ಗೊಂಡು ಭಜನೆ ಮತ್ತು ಸಂಗೀತದ ಮೂಲಕ ಭಕ್ತಿಯಿಂದ ಹಾಡಿ ನಲಿದರು. ಶ್ರೀಕೃಷ್ಣ ಪರಮಾತ್ಮನ ತೊಟ್ಟಿಲು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು. ಜನ್ಮಾಷ್ಟಮಿ ಆಚರಣೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀ ಓಂ ಪ್ರಕಾಶ್ ದಡ್ಡೆಯವರು, ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರಪಂಚದಾದ್ಯಂತ ಎಲ್ಲರೂ ಆಚರಣೆ ಮಾಡುತ್ತಾರೆ. ನಾವು ಸುಮಾರು 30 ವರ್ಷಗಳಿಂದ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ. ಪುರಂದರದಾಸರು ಕೃಷ್ಣ ಎಂದರೆ ಕಷ್ಟಗಳು ಒಂದಿಷ್ಟಿಲ್ಲ ಎಂದು ಹೇಳುತ್ತಾರೆ. ಭರತ ಭೂಮಿಯಲ್ಲಿರುವ ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ ಹೋಗಲಾಡಿಸಲು ಜನ್ಮ ತಳೆದ. ಅಷ್ಟೇ ಅಲ್ಲ, ಎಲ್ಲಿ ಅಧರ್ಮ ತಾಂಡವವಾಡುತ್ತದೋ ಅಲ್ಲಿ ನಾನು ಹುಟ್ಟಿ ಬರುತ್ತೇನೆ ಎಂದು ಮಹಾಭಾರತದಲ್ಲಿ ನುಡಿದ ಮಾತು ಇಲ್ಲಿ ನೆನಪಿಗೆ ಬರುತ್ತದೆ. ಕೃಷ್ಣ ಎಂದರೆ ಆನಂದ, ಕೃಷ್ಣ ಎಂದರೆ ಪರಮಾನಂದ ಎಂದು ಕೃಷ್ಣನ ನೆನೆದರು. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಡಾಕ್ಟರ್ ರಾಜ್ಕುಮಾರ್ ಅಲ್ಲೂರೆ, ಕಲ್ಯಾಣರಾವ್ ಚಳಕಾಪುರಿ, ಮಲ್ಲಮ್ಮ ಸಂತಾಜಿ, ಶಿವಕುಮಾರ್ ಹಿರೇಮಠ್, ಕಾಲೋನಿ ಪ್ರಮುಖರಾದ ತುಕಾರಾಮ್ ಗಜರಿ ಸೇರಿದಂತೆ
ಅನೇಕರು ಭಾಗವಹಿಸಿ ಶ್ರೀಕೃಷ್ಣನ ಚಿಂತನೆ ಮತ್ತು ಭಜನೆಯ ಆನಂದ ಪಡೆದರು. ಸಂಗೀತಗಾರರಾದ ಶ್ರೀ ಶಿವರಾಜ್ ಕೆ ಇಂಜಿನಿಯರ್, ಪ್ರಹ್ಲಾದ್ ಚೊಂಡಿ, ರಾಜಶೇಖರ್ ಕುಂಬಾರ್, ಕಾಶಿನಾಥ್ ಕುಂಬಾರ್, ನಾಗೇಶ್ ಮಡಿವಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಯುಕ್ತವಾಗಿ ಮನೆ ಮನೆಯಲ್ಲಿ ಶ್ರೀಕೃಷ್ಣ ಕಾರ್ಯಕ್ರಮವನ್ನು ಈಗಾಗಲೇ ಬೀದರ್ ನಗರನಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಮೇಲ್ಪಟ್ಟು ಸತ್ಸಂಗ ಕಾರ್ಯಕ್ರಮ, ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಬರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಇವತ್ತು ವಿಶೇಷವಾಗಿ ಓಂ ಪ್ರಕಾಶ್ ದಡ್ಡಿಯವರ ಮನೆಯಲ್ಲಿ ಸರಳ ಮತ್ತು ಆನಂದಭರಿತವಾದಂಥ ಕಾರ್ಯಕ್ರಮವನ್ನು ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಕೋವಿಡ್ ಇರೋದ್ರಿಂದ ಅಂತರವನ್ನು ಕಾಪಾಡಿಕೊಂಡು ಸರಳವಾಗಿ ಆಚರಣೆ ಮಾಡೋ ಸಂದರ್ಭದಲ್ಲಿ ಇವತ್ತು ನಾವು ಸಹಜವಾಗಿ ಸಾರ್ವಜನಿಕವಾಗಿ ಮಾಡದೆ ಮನೆಯಲ್ಲೇ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಪ್ರತಿ ವರ್ಷ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸುಮಾರು ವರ್ಷಗಳಿಂದ ಮನೆಯಲ್ಲೇ ಮಾಡ್ಕೊತಾ ಬರ್ತಾ ಇದ್ದೇವೆ. ಸುಮಾರು 30 ವರ್ಷಗಳ ಕಾಲ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮನೆಯಲ್ಲೇ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಎಂದರೆ ಪುರಂದಾಸರು ಹೇಳ್ತಾರೆ, ಶ್ರೀಕೃಷ್ಣ ಎಂದರೆ ಕಷ್ಟ ಒಂದಿಷ್ಟು ಇಲ್ಲ ಅಂತೇಳಿ ಪುರಂದಾಸರು ಹೇಳ್ತಾರೆ. ಹಾಗೆ ಶ್ರೀಕೃಷ್ಣ ಎಂದರೆ ಬಹಳ ಪ್ರೇಮ, ಎಲ್ಲಿ ಕಷ್ಟ ಇರ್ತದೋ ಅಲ್ಲಿ ಕೃಷ್ಣ ಎಂದರೆ ದೂರ ಹೋಗ್ತದೆ ಅಂತೇಳಿ ಅನೇಕ ದಾಸರು ತಮ್ಮ ಹಾಡುಗಳಲ್ಲಿ ಕೊಂಡಾಡಿದ್ದಾರೆ. ಹಾಗೆ ಕೃಷ್ಣ ಎಂದರೆ ನೋಡಿ, ಕೃಷ್ಣ ಎಂದರೆ ಮಗುವಿನಿಂದ ವಯಸ್ಸಾದವರಿಗೆ ಬಹಳ ಪ್ರಿಯ. ಮುದ್ದಾದ ಕೃಷ್ಣ ಮಕ್ಕಳ ಅಂದರೆ ಬಾಲ ತುಂಡಾಟದ ದೃಶ್ಯವನ್ನು ನೋಡಬೇಕು. ತಾಯಿಗೆ ಬಹಳಷ್ಟು ಇಷ್ಟ ಯಾರು ಅಂದರೆ ಕೃಷ್ಣ. ಹಾಗಾಗಿ ಇವತ್ತು ನಾವು ಬಾಲ್ಯದಲ್ಲಿ ಕೃಷ್ಣನನ್ನ ಅಂದಾಗ ಮಕ್ಕಳಿಗೆ ನಾವು ಏನಂತ ಕರಿತೇವೆ, ಸಹಜವಾಗಿ ಕೃಷ್ಣನಂಗೆ ಆಟ ಮಾಡಬೇಡ, ಕೃಷ್ಣನಂಗೆ ನೋಡಬೇಡ ಅಂತ. ಹಾಗೆ ತಾಯಿಯ ಪ್ರೀತಿಯಿಂದ ಆರಂಭವಾದಂಥ ಕೃಷ್ಣನ ಲೀಲೆ ಸುಮಾರು 64 ಲೀಲೆಗಳನ್ನು ಶ್ರೀಕೃಷ್ಣನ ಕಲೆಯನ್ನು ನಾವು ನೋಡ್ತೀವಿ. ಇವತ್ತು ಅದು ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಧರ್ಮ ಇರ್ಬೋದು, ರಾಜಕೀಯ ಇರ್ಬೋದು. ಹೀಗೆ ಕೃಷ್ಣ ಒಂದೇ ರೂಪ ಅಲ್ಲ, ಕೇವಲ ಭರತ ಭೂಮಿಗೆ ಯಾಕೆ ಆಗಮಿಸಿದ ಶ್ರೀಕೃಷ್ಣ ಅಂದರೆ ಭರತ ಭೂಮಿಯಲ್ಲಿ ಅಧರ್ಮ, ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ ಎಲ್ಲವನ್ನ ಹೋಗಲಾಡಿಸಿ ಸಮಾಜದಲ್ಲಿ ಧರ್ಮ, ನ್ಯಾಯ, ನೀತಿ ಎನ್ನ ರಕ್ಷಣೆಯನ್ನು ಮಾಡಲು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ಶರಣುಗಳು. ನನಗೇನು ಹೆಚ್ಚಿಗೆ ಮಾತಾಡಕ್ಕೆ ಬರಲ್ಲ, ಆದರೂ ತಿಳಿದಷ್ಟು ಹೇಳ್ತೀನಿ. ಕೃಷ್ಣನ ಬಗ್ಗೆ ಭಕ್ತಿ ಹುಟ್ಟಿಸಿದೆ ನಮ್ಮ ಮನೆಯವರು. ನಮ್ಮ ಮನೆಯಲ್ಲಿ ಪೂಜಾ ಭಾವನೆ ಅದೆಲ್ಲ ಹುಟ್ಟಿಸಿದ್ದೆ ನಮ್ಮ ಮನೆಯವರಿಂದ. ಮೊದಲು ನನ್ನ ತವ್ರ ಮನೇಲಿ ಅಷ್ಟೇನು ನನಗೆ ಇತ್ತು, ಭಕ್ತಿ ಇತ್ತು. ಆದರೆ ಮಾನಸಿಕ ಭಕ್ತಿ ಒಂದೇ ದೇವರು ಅಂತ ತಿಳ್ಕೊಂಡಿದ್ದೆ ನಾನು ಅವರಿಂದ. ಕೃಷ್ಣನ ಭಕ್ತಿ ಮಾಡಿದವರಿಗೆ ಎಂದೂ ಕಡಿಮೆ ಬೀಳಲ್ಲ. ಆಮೇಲೆ ಯಾವತ್ತೂ ಅವರಿಗೆ ಕಷ್ಟ ಸುಖ ಬಂದೇ ಬರುತ್ತೆ, ಜೀವನದ ಮೇಲೆ ಬಂದೇ ಬರುತ್ತೆ. ಆದರೆ ಕೊನೆಗೆ ಅದರಿಂದ ಒಳ್ಳೆಯದೇ ಆಗುತ್ತೆ ಅನ್ನೋ ಆತ್ಮವಿಶ್ವಾಸ ನಮ್ಮ ಮನೆಯಲ್ಲಿ ಅದು ನಾವು ಪ್ರಾಕ್ಟಿಕಲ್ ಆಗಿ ಅದು ಅನುಭವಿಸ್ತಾ ಇದ್ದೀವಿ. ತಾವು ಕೂಡ ಆ ರೀತಿ ಯಾವುದೇ ಭಕ್ತಿ ಇರಲಿ, ಯಾವುದೇ ದೇವರಿರಲಿ, ಇಂಥದ್ದೇ ದೇವ್ರಂತಲ್ಲ. ಆದರೆ ಒಂದು ಫಾರಿನ್ನಲ್ಲೆಲ್ಲ ಭಕ್ತಿ ಇಲ್ಲ, ದೇವ್ರಿಲ್ಲ ಅಂತ ಅನ್ನೋದ್ರಿಂದ ಕ್ರೈಮ್ಗಳು ಜಾಸ್ತಿ ಆಗ್ತದೆ ಅನಿಸ್ತದೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪೂಜಾ ಭಾವನೆ ಎಲ್ಲ ಸ್ವಲ್ಪ ಕೆಲವೊಬ್ಬರ ಈಗೀಗ ಮತ್ತಿನ್ನ ಜನ್ರೇಷನಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರಿಂದ ಮನುಷ್ಯ ಸ್ವಲ್ಪ ಹೆದರಿಕೊಂಡು ನಡೆಯೋದ್ರಿಂದ ಕ್ರೈಮ್ ಆಗೋದು ಕಮ್ಮಿ. ಹೊಸದಾಗಿ ಜಿಲ್ಲಾಗೊಂಡ ಪರಿಶಿಷ್ಟ ಪಂಗಡ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಚಿಸಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಸುಚಿತಾನಂದ ಮಲ್ಕಾಪುರಿ ಅವರು ಹೇಳಿದರು. ಭಾನುವಾರ ನಗರದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸಮಾಜ ಬಾಂಧವರ ನೌಕರರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಅನಿವಾರ್ಯ ಇರುವ ಹಿನ್ನೆಲೆಯಲ್ಲಿ ಸಂಘ ರಚನೆಗೊಂಡಿದೆ. ಜಾತಿ ಪ್ರಮಾಣಪತ್ರ ಹಾಗೂ ಸಿಂಧುತ್ವ ಪ್ರಮಾಣಪತ್ರ ನೀಡುವಲ್ಲಿ ಆಗುತ್ತಿರುವ ವಿಳಂಬ ಸರಿಪಡಿಸಲು ಸಂಘದಿಂದ ಶೀಘ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಗುವುದು. ನಿರ್ಲಕ್ಷ್ಯ ವಹಿಸಿದರೆ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ಸಂಘದ ನೇತೃತ್ವದಲ್ಲಿ ಹಲವು ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಮಾಜದ ಯುವಕರಿಗೆ ಸಹಾಯ ಮಾಡುವುದು, ಬ್ಯಾಕ್ಲಾಗ್ ಹುದ್ದೆ ಸಕಾಲಕ್ಕೆ ಭರ್ತಿ ಮಾಡಲು ಒತ್ತಡ, ಶೋಷಿತ ವರ್ಗದವರಿಂದ ಶೋಷಿತರಿಗೆ ಆಗುತ್ತಿರುವ ಅನ್ಯಾಯ ತಪ್ಪಿಸುವುದು, ಸಮಾಜದ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮ ಸೇರಿ ಹಲವು ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಸುಚಿತಾನಂದ ಮಲ್ಕಾಪುರ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಕುಪೇಂದ್ರ ಮೇತ್ರೆ, ಪ್ರಧಾನ ಕಾರ್ಯದರ್ಶಿ ಮಹಾಳಪ್ಪ ಮೇತ್ರೆ, ಸಂಘಟನಾ ಕಾರ್ಯದರ್ಶಿ ಸಂಜೀವ್ ಕುಮಾರ್, ಪ್ರಮುಖರಾದ ತುಕಾರಾಮ್ ಜಟಗೊಂಡ, ಶಂಕರ್ ಗಣಗೊಂಡ, ಮಲ್ಲಿಕಾರ್ಜುನ್ ಜಳಕೋಟೆ, ರವೀಂದ್ರ ಖಾಜಪುರ್, ಮಲ್ಲಿಕಾರ್ಜುನ್ ಬಿರಾದರ್, ಅಮರ್ನಾಥ್ ಡೊಳ್ಳಿ ಇತರರಿದ್ದರು. ನಾನು ಹೇಳಿದೆ, ನೀವು ಸೆಕ್ರೆಟರಿ ಇದ್ದೀರಿ, ಈಗ ನೀವೇ ಹೀಗೆ ಹೇಳಿದ್ರೆ ನಮ್ಗೆ ಇನ್ಫಾರ್ಮೇಷನ್ ಆಗ ನಮ್ಮ ಸಮಾಜ ಬೆಳಬೇಕು. ಹಾಗೆ ಏನು ನೀವೇ ಎಷ್ಟು ಸುತ್ತಿರ್ತೀರಿ, ಇದೇನು ನಿಜಾಮ್ ಖಾನ್ದಾನ, ನೀವೇ ನಮ್ಮ ಕಡಿತನ ಸಾಯಸ್ತಾನ ನೀವೇ ಇರೋದು ಅಂತ ನಾನು ಈ ಮಾತಂದೆ. ಅಂದ ತಕ್ಷಣ ಅವರು ಏನಪ್ಪಂದ್ರೆ ಅದೆಲ್ಲ ಬಿಟ್ಟು ನಮ್ಮ ಮೇಲೆ ಏನಪ್ಪಂದು ರಿವೆಂಜ್ ತೆಗೆದುಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ರು.
ಎಷ್ಟೋ ಕಿರುಕುಳ ಕೊಟ್ಟರು. ನಾನು ಮೈಲಾರ ಅಧ್ಯಕ್ಷ ಇದ್ದಾಗ ಭಾಳಷ್ಟು ಒಳ್ಳೆನಾದಿಂದ ನನಗಂತೂ ಇವತ್ತು ಕಣ್ಣಾಗ ನೀರು ಹೋಯ್ತು, ಹೊಟ್ಟೆಗೆ ಬಾಂಡ್ ಹೊಡೆದಂಗೆ ಅಂಥ ಒಂದು ಕಷ್ಟ ಕೊಟ್ಟರು. ನಾನು ತಾಳ್ಕೊಂಡು ಯಾರಿಗೆ ಹೇಳಾಗಲೇ ಏನು ಮಾಡೋಕ್ಕಪ್ಪ ಹೇಳಿದೆ ಸಮಾಜದಲ್ಲಿ, ಯಾರು ಕೇಳೋಗ್ತಾ ಇರಲಿಲ್ಲ, ಏನಾಗ್ತಾಯಿದೆ ಅಂತ ನೋಡೋಗ್ತಾ ಇರಲಿಲ್ಲ. ಆದ್ರೂ ನಾನೇನಪ್ಪ ಅಂದ್ರೆ ಇವತ್ತಿಗೂ ಕೂಡ ಸಮಾಜದ ಕಳಕಳಿ ನಾನು ಬಿಟ್ಟಿಲ್ಲ. ಸಮಾಜದ ಬಗ್ಗೆ ಏನಾದರೂ ಮಾಡಿ ನಮ್ಮ ಈ ಧ್ಯೇಯದಲ್ಲಿ ವಿಶ್ವಾಸ ಇರೋವರೆಗೆ, ಕೊನೆ ಉಸಿರಿನವರೆಗೆ ಈ ಸಮಾಜಕ್ಕೆ ಏನಾದರೂ ಒಂದು ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ಭಾವನೆ ನನ್ನ ಹತ್ರ ಇದೆ. ಆದ್ದರಿಂದ ನಾವೆಲ್ಲರೂ ಏನಪ್ಪ ಅಂದರೆ ಇದಕ್ಕೆ ಸಹಕಾರ ಕೊಟ್ಟು ಇವತ್ತೇನೋ ಒಂದು ಸಂಘದ ರೂಪದಲ್ಲಿ ಸಸಿ ನಡೆಸಿದ್ದೀವಿ. ಇದಕ್ಕೆ ಮೊದಲು ಸಾಕಷ್ಟು ಒಂದು ವರ್ಷದ ಕೆಳಗೆ ಸಂಘ ಅಸ್ತಿತ್ವಕ್ಕೆ ಬರಬೇಕಾಗಿತ್ತು. ಕರೋನಾ ಇದೆ, ಮತ್ತೊಂದು ಸಮಸ್ಯೆ ಇರೋದ್ರಿಂದ ಲೇಟ್ ಆದರೂ ಕೂಡ ದೇರ್ಹಾಯಿ ದುರಿಸ್ತಾರೆ. ಏನೇ ಆಗಲಿ ಇವತ್ತಿನ ದಿವಸ ಒಂದು ಅಸ್ತಿತ್ವಕ್ಕೆ ಬಂದಿದೆ. ಇಲ್ಲಿಲ್ಲದ ಸಂತೋಷ ನನಗಾಗಿದೆ. ಈ ತನಮನ ಧನದಿಂದ ನಾವೆಲ್ಲರೂ ಒಂದಾಗಿ ಮತ್ತು ಚೆಂದಾಗಿ ಏನಪ್ಪ ಅಂದ್ರೆ ನಾವು ಈ ಸಂಘ ಬೆಳೆಸೋಣ. ಯಾರಿಗೆ ನ್ಯಾಯ ಸಿಗೋದಿಲ್ಲ ಅದೊಂದು ವ್ಯಾಲಿಡಿಟಿ ಸಲುವಾಗಿ ಆಗಲಿ ಅಥವಾ ಈ ಶ್ರೀರಾಮರು ಒಂದು ಆದೇಶ ಹೊರಡಿಸಿದ್ದಾರೆ, ಆ ಆದೇಶ ಹಿಂತೆಗೆದುಕೊಳ್ಬೇಕಂತ ಹೇಳಿ ವಿಧಾನಸೌಧ ನಡೆಯುವ ಸಂದರ್ಭದಲ್ಲಿ ಹೋಗ್ಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲರೂ ಯಾರ್ಯಾರು ಬರೋರು ಬರ್ರಿ, ಅದಕ್ಕೆ ಅರ್ಜಿ ಕೊಟ್ಟು ತೆಗೆಸಾಕಕ್ಕೆ ಕೋಶಿಶ್ ಮಾಡಲಿ. ಯಾಕಂದರೆ ಅವರು ಎಷ್ಟು ಶ್ರೀರಾಮಂದ್ರೆ ಅವರು ಬೇರೆ ಸಮಾಜದಲ್ಲ, ಅವರು ಎಷ್ಟು ಇದ್ಕೊಂಡು ಅವರಿಗೆ ಎಷ್ಟು ಜನರ ಮೇಲೆ ಎಷ್ಟೊಂದು ತೊಂದರೆ ಕೊಡ್ತಾರ. ಅಂದರೆ ಏನು ಕಾರಣ ಅಂದರೆ ನಾವು ಕಮ್ಜೋರಿ ಕಾರಣ, ನಮ್ಮಲ್ಲಿ ನಾವು ಏಕತೆ ಇಲ್ಲ, ಒಕ್ಕೂಟಿಲ್ಲ. ಯಾರು ಮ್ಯಾಕೆ ಹೋಗಿದ್ದಾರೆ ಅವರು ಏನಪ್ಪ ಅಂದ್ರೆ ಹಿಂದಿದ್ದವ್ರಿಗೆ ಕೇರ್ ಮಾಡೋಂಗಿಲ್ಲ. ನಿಮಗೊಂದು ಮಾತು ಹೇಳ್ತಾ ಇದ್ದೀನಿ, ಯಾವಾಗ ಈ ಬೀದರ್ ಜಿಲ್ಲೆಯಲ್ಲಿ MLA ಮುಸ್ಲಿಂ ಆಗಲಿ ಅಥವಾ ಬೇರೆ ಇವರು ಜುಲ್ಫಿಕರ್ ಆಸ್ಮಿ ಅಂತ ಅದಕ್ಕೆ ಸಣ್ಣ ಇದ್ದಾಗ ಇನ್ನೊಬ್ಬರು ಯಾರೋ ಇದ್ದರು, ಅವರು ಇದ್ದಾಗ ನಮಗೆ ಎಷ್ಟು ಸರಳವಾಗಿ ಸರ್ಟಿಫಿಕೇಟ್ ಸಿಕ್ಕ್ಯಾವ. ಆದರೆ ಹೈಕಾಸ್ಟ್ ಜನರು MLA ಆದಾಗ ನಮಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಇವತ್ತು ನಾನು ಯಾರು ಕಟ್ಟಕತೆ ಹೇಳ್ತಾ ಇಲ್ಲ, ಇದು ಮಾಡಿ ನೀವು ಹೇಗೆ ಆಗ್ತೀರಿ, ನೀವು ಕುರುಬಿದ್ರು ಗೊಂಡೆ ಹೇಗೆ ಆಗ್ತೀರಿ ಅಂತ ಅವರೇ ನಮಗೆ ತಟಸ್ತಾ ಇದ್ರು. ನಾವು ಹೇಳ್ತಾ ಇದ್ದೆ, ಭಂಡಾರ ಆಂಡಿ ಅಷ್ಟೇ ಅಲ್ಲ, ಮಲ್ಲಣ್ಣನ ಅಷ್ಟೇ ಅಲ್ಲ, ತಾಯಿ ತಂದೆ ಅಷ್ಟೇ ಅಲ್ಲ, ಸೂರ್ಯಚಂದ್ರ ಅಷ್ಟೇ ಅಲ್ಲ, ತಾಯಿ ಭೂಮಿ ಸಾಕ್ಷಿ ಮಾಡಿಕೊಂಡು ನಾವು ಹೇಳ್ತಾ ಇದ್ದೆ ಆಂಡಿದ್ದು. ಯಾವತ್ತಿ ಜಮೀನು ಹುಟ್ಟ್ಯದ, ಸೂರ್ಯಚಂದ್ರ ಹುಟ್ಟಿ ಯಾವತ್ತಿಂದ ಹಿಡಿದು ಮುದ್ಗೊಂಡ ಅಂತಕ್ಕಂಥವ್ರು ಗೊಂಡ ಎಂಬ ಶಬ್ದ ಇವತ್ತಿಂದಲ್ಲ, ಸಾವಿರಾರು ವರ್ಷ ಅಲ್ಲ, ಏನಂದ್ರೆ ಒಂದು ಯುಗದಿಂದ ಬರ್ತಾ ಇದೆ. ನಮಗೆ ಬಿಟ್ಟು ಬೇರೆ ಗೌಂಡ್ರಿಲ್ಲ, ನಾವೇ ಗೌಂಡ್ರಿದ್ದೇವೆ, ನಮಗೆ ಗೌಂಡ್ ಸೆಟ್ ಬೇಕು, ಇರಲಿಲ್ಲ ಅಂದ್ರೆ ನಾವು ಆಹುತಿ ಆಗ್ಲಕ್ಕೂ ನಾವು ಸಿದ್ಧಿದ್ದೇವೆ ಅಂತ ಒಂದು ಬಾಲಿಕೆಯಲ್ಲಾಗಿದೆ ಬಂಧುಗಳೇ. ಅಂತ ಒಂದು ವ್ಯಾಲಿಡಿಟಿನೂ ಆಗಲಿಲ್ಲ, ಫಲನೂ ಮಾರಿಕೊಂಡ. ಆದರೆ ನಮ್ಮ ಸಂಘದ ಥರನೇ ಅದು ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥ ಒಂದು ಘಟನೆಗಳನ್ನು ನಾವು ನೋಡ್ತೀವಿ. ಈಗ ನಾವು ಎಲ್ಲ ತಾಲೂಕದಲ್ಲಿ ಬಾಡಿಯನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಪ್ರಪ್ರಥಮವಾಗಿ ಅಣ್ಣ ಬಸವಣ್ಣ ಜಗದ್ಗುರು ಇವನಾರವ ಎನ್ನದೆ ಇವನಮ್ಮವ ಎನ್ನಬೇಕು ಅಂತಕ್ಕಂಥ ಬಸವಣ್ಣನ ಕಾಯಕ ಮತ್ತು ದಾಸೋಹ, ಇಟ್ ಈಸ್ ಎಕನಾಮಿಕ್ ಫಿಲಾಸಫಿ, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ದುಡಿಬೇಕು, ದುಡಿದಿದ್ರಲ್ಲಿ ಸ್ವಲ್ಪ ದಾಸೋಹ ಮಾಡಿದ್ರೆ ಬಸವ ಕಲ್ಯಾಣದಿಂದ ನಮ್ಮ ಶಾಖೆಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಯಾಕಂದರೆ ಬಸವ ಕಲ್ಯಾಣಿನ ನಾಡು, ಶರಣರ ನಾಡು, ಇಡೀ ಜಗತ್ತಿಗೆ ಸಂಸತ್ತನ್ನು ನೀಡಿದ ಒಂದು ಕೀರ್ತಿ ಕೂಡ ಅದು ನಮ್ಮ ಕರ್ನಾಟಕಕ್ಕೆ ಮತ್ತು ಬೀದರ್ ಜಿಲ್ಲೆಗೆ ಅದು ಸಲ್ತದೆ ಅಂತಕ್ಕಂಥದ್ದು ಕೂಡ ನಾವು ನೆನಪಿನಲ್ಲಿ ಇಟ್ಕೊಂಡಿದ್ದೀವಿ. ನಮ್ಮ ಕನಕದಾಸರು ಕೂಡ ಅದೇ ಹೇಳಿದ್ದಾರೆ. ಅವರು ಕೂಡ ಮಾನವನ ಕಲ್ಯಾಣಕ್ಕಾಗಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ನಾವು ಅನೇಕ ಶರಣರು, ನಿಜ ಶರಣ ಅಂಬಿಗರ ಚೌಡೆಯಿಂದ ಬಹಳ ಸೂಕ್ತ ಆಗ್ತದೆ. ಭಾಳಷ್ಟು ಶರಣರ, ಆದರೆ ನಿಜ ಶರಣ ಅಂಬಿಗರ ಚೌಡೆಯ ಅವ್ರಿಗೆ ಒಬ್ಬರಿಗೆ ಅಂತಾರೆ. ಏನು ಹೇಳಿದ್ದಾರೆ ಅವರು? ಕಾವಿ ಹೊತ್ತವ ಜಂಗಮವಲ್ಲ, ಶೀಲ ಕಟ್ಟಿದವ ಶಿವಭಕ್ತನಲ್ಲ, ಕೂಳು ಪ್ರಸಾದವಲ್ಲ, ನೀರು ತೀರ್ಥವಲ್ಲ, ಹೌದೆಂಬುವನ ಬಾಯಿ ಮೇಲೆ ಅರ್ಧ ಮಣದ ಪಾದರಕ್ಷೆಯನ್ನು ತೆಗೆದುಕೊಂಡು ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟೊಕಟೊಕನೆ ಹೊಡೆಯಂದ ಅಂತ ನಮ್ಮ ಅಂಬಿಗರ ಚೌಡ. ಈ ಅಂಬಿಗರ ಚೌಡೆಯ ಹೊರಗೆ ಬರಲಿಲ್ಲ. ಇವತ್ತು ಅಫ್ಜಲ್ಪುರ್ನಲ್ಲಿ ದಿವಂಗತ ವಿಠ್ಠಲ್ ಹೆರ್ವೇನು ಶಾಸಕರಿದ್ದರು, ವಿಧಾನ ಪರಿಷತ್ ಸದಸ್ಯರು, ಅವರು ಹೊರಗಡೆ ತಂದಿರ್ತಕ್ಕಂಥ
ಅನೇಕ ಮಹಾನ್ ವ್ಯಕ್ತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಿಲ್ಲ ಈ ದೇಶದಲ್ಲಿ ಅಂದರೆ ನಾನು ಇಲ್ಲಿ ಬಂದು ಮಾತಾಡೋಕ್ಕಾಗ್ತೀನಿ. ಅವರೇ ಹೇಳಿದ್ದು, अन्याय करने वालों से अन्याय सहने वाला उससे भी ज़्यादा पापी है, वो जात का हो ना पर जात का हो ಅಂತಕ್ಕಂಥದ್ದು. ಅವರು ನಮ್ಮ ಜಾತಿದವರು. ಇದೀಗ ಸುದ್ದಿ ಸಮಯದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಇಡೀ ದೇಶದಾದ್ಯಂತ ರೈತರ ಸಮಸ್ಯೆ ತಲೆದೋರಿದೆ. ರೈತರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ರೈತರಿಗೂ ಸಮಾನತೆ ಸಿಗಬೇಕೆಂದು ಆಗ್ರಹಿಸಿ ಬಾಗಲಕೋಟೆಯ ನಾಗರಾಜ್ ಅವರು ಪಾದಯಾತ್ರೆ ಮಾಡುತ್ತಾ ಭಾನುವಾರ ಬೀದರ್ ನಗರಕ್ಕೆ ಆಗಮಿಸಿದ್ದರು. ಜಿಲ್ಲೆಯ ರೈತರು ಅವರನ್ನು ಸ್ವಾಗತಿಸಿ ಪ್ರೇರಣೆ ನೀಡಿದರು. ಮುಂದುವರಿದು ಮಾತನಾಡಿದ ಶ್ರೀ ನಾಗರಾಜ್ ಬಾಗಲಕೋಟೆಯವರು, ರೈತ ಸಮಸ್ಯೆಗಳಿಂದ ಬಳಲಿ ಬೆಂಡಾಗಿದ್ದಾನೆ. ಸರ್ಕಾರ ಪ್ರಶ್ನೆ ಮಾಡಿದವರಿಗೆ ಸುಳ್ಳು ಕೇಸ್ ಹಾಕಿ ಮಾನಹರಾಜು ಮಾಡುತ್ತಿದೆ. ರೈತರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ರೈತರ ತೇಜೋವಧೆ ಮಾಡುವ ಕಾರ್ಯ ಮಾಡುತ್ತಿರುವುದು ಖಂಡನೀಯ. ನನ್ನ ಈ ಯಾತ್ರೆ ಮಲೆಯ ಮಹದೇಶ್ವರ ಬೆಟ್ಟದಿಂದ ಆರಂಭ ಮಾಡಿ ದೆಹಲಿಯವರೆಗೆ ಪಾದಯಾತ್ರೆ ಕೈಗೊಳ್ಳುತ್ತಿದ್ದೇನೆ. 31 ಜಿಲ್ಲಾ ಕೇಂದ್ರಗಳಿಗೆ ಹಾಯ್ದು ನನ್ನ ಯಾತ್ರೆ ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಕರ್ನಾಟಕ ಮಾರ್ಗವಾಗಿ ದೆಹಲಿಗೆ ತಲುಪಲಿದೆ. ನೂರಾರು ರೈತರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಆದ್ದರಿಂದ ಸರ್ಕಾರ ರೈತರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆ ಬಗೆಹರಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಯಾತ್ರೆಗೆ ದಾರಿಯುದ್ದಕ್ಕೂ ದೇಶದ ಸಾಹಿತಿಗಳು, ಸಮಾಜ ಸೇವಕರು, ರೈತರು ಧನಾತ್ಮಕವಾಗಿ ಸ್ಪಂದಿಸಿ ಸಹಕಾರ ನೀಡುತ್ತಿದ್ದಾರೆ ಎಂದು ನಾಗರಾಜ್ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಸ್ವಾಮಿ, ಭಾಲ್ಕಿ ಘಟಕದ ಶ್ರೀ ಸಂತೋಷ್ ಬಿಜಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನನ್ನ ಹೆಸರು ನಾಗರಾಜ್ ಕಲ್ಕುಡ್ಕರ್ ಅಂತ, ಮೂಲತಃ ಬಾಗಲಕೋಟೆಯವರು. MTech ಮಾಡಿಕೊಂಡು ಒಬ್ಬ ಜಿಯೋ ಸ್ಪೆಷಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ 2015ರಿಂದ ನಾನು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಸದ್ಯ ದೆಹಲಿ ಚಲೋ ಅಂತೇಳಿ ಯಾತ್ರೆ ಮಾಡ್ತಿದ್ದು, ಈ ಯಾತ್ರೆ ದೆಹಲಿ ಗಡಿ ಭಾಗದಲ್ಲಿ ಏನೋ ಕೇಂದ್ರ ಸರ್ಕಾರ ತಂದಂಥ 3 ಹೊಸ ಕೃಷಿ ಕಾನೂನುಗಳನ್ನ ವಾಪಸ್ ತಗೊಳ್ಬೇಕು, MSPಯನ್ನು ಕಾನೂನು ಚೌಕಟ್ಟಿನಲ್ಲಿ ತಗೊಂಡು ಬಂದು ರೈತರ ಬೆಳೆದಂಥ ಬೆಳೆಗಳಿಗೆ ಒಂದು ನ್ಯಾಯಯುತವಾದ ಮತ್ತು ಲಾಭದಾಯಕ ಬೆಲೆಯನ್ನು ನಿಗದಿ ಮಾಡಿ ಆರ್ಥಿಕ ಭದ್ರತೆಯನ್ನು ಕೊಡಿಸಬೇಕು ಅಂತ ಏನು ಬೇಡಿಕೆ ಇಟ್ಕೊಂಡು ಕೂತಿದ್ದಾರೋ ಆ ಒಂದು ಬೇಡಿಕೆ ನನಗೆ ಅತ್ಯಂತ ಮಹತ್ವದ್ದು ಮತ್ತು ನ್ಯಾಯಯುತವಾದ ಬೇಡಿಕೆ ಅನ್ನಿಸ್ತು. ಆ ಒಂದು ಪ್ರಮುಖ ಕಾರಣಕ್ಕೆ ನಾನು ಯಾತ್ರೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖ ಕಾರಣ, ಪ್ರಜಾಪ್ರಭುತ್ವದಲ್ಲಿ ನಾವೇನು ಮತ ಹಾಕಿ ಕಳಿಸ್ತೀವಿ ಜನಪ್ರತಿನಿಧಿಗಳನ್ನು, ಅವರೆಲ್ಲ ಸೇರಿ ಏನು ಸರ್ಕಾರ ಆಗ್ತದೋ ಆ ಸರ್ಕಾರ ಜನವಿರೋಧಿ ನೀತಿಗಳನ್ನು ತಂದಾಗ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು, ಅದನ್ನು ಪ್ರತಿಭಟಿಸ್ತಕ್ಕಂಥದ್ದು, ಹೋರಾಟ, ಚಳುವಳಿ, ಹೀಗೆ ಸತ್ಯಾಗ್ರಹ ಮಾಡ್ತಕ್ಕಂಥ ಹಕ್ಕನ್ನು ನಮ್ಮ ಸಂವಿಧಾನ ನಮ್ಮೆಲ್ಲರಿಗೂ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ರೈತರು, ದೇಶದ ರೈತರು ಕೇಂದ್ರ ಸರ್ಕಾರದ ಕಾನೂನುಗಳನ್ನು ವಿರೋಧಿಸಿ ಏನು ಹೋರಾಟಕ್ಕೆ ಬರ್ತಿರ್ಬೇಕಾದ್ರೆ ಅವರ ರಸ್ತೆ ಅಗಿಯೋದು, ರಸ್ತೆಗೆ ಮಳೆ ಹೊಡೆಯೋದು, ಮತ್ತು ಇವರು ರೈತರೇ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಸಲ್ಲದ ಆರೋಪ ಮಾಡಿ ರೈತರ ತೇಜೋವಧೆ ಮಾಡೋ ಕೆಲಸವನ್ನು ಈ ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಅದ್ರ ಜೊತೆಗೆ ಯಾರೇ ಆಗಲಿ, ಇವತ್ತು ಸಾರ್ವಜನಿಕರು ಇರ್ಬೋದು, ಪತ್ರಕರ್ತರು ಇರ್ಬೋದು, ಈ ವಿಚಾರವಾದಿಗಳು, ಯಾರೇ ಆ ರೈತ ಹೋರಾಟವನ್ನು ಬೆಂಬಲಿಸಿ ಒಂದು 4 ಮಾತಾಡಿದ್ರೆ ಸಾಕು, ಅವ್ರ ಮೇಲೂ ಕೂಡ ಸುಳ್ಳು ಕೇಸ್ ಹಾಕಿ ಈ ಸರ್ಕಾರ ಏನು ವಾಕ್ಸ್ವಾತಂತ್ರ್ಯವನ್ನು ಏನು ಕತ್ತಿಸುವ ಕೆಲಸವನ್ನು ಈ ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ತನ್ಮೂಲಕ ನಮಗೆ ಅಧಿಕಾರ ಇದೆ, ನಾವು ಏನಾದರೂ ಮಾಡ್ತೀವಿ, ಯಾರೂ ನಮ್ಮನ್ನು ಪ್ರಶ್ನೆ ಮಾಡ್ತಕ್ಕಲ್ಲ ಅಂತ ಹೇಳ್ಬಿಟ್ಟು ಒಂದು ಸರ್ವಾಧಿಕಾರ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ಈ ಸರ್ಕಾರದ ಈ ಸರ್ವಾಧಿಕಾರಿ ನೀತಿ, ಈ ದಮನಕಾರ ನೀತಿಯನ್ನು ಕೂಡ
ಖಂಡಿಸ್ತಾ ನಾನು ಈ ಯಾತ್ರೆ ಮಾಡ್ತಾ ಇದ್ದೀನಿ. ಈ ಯಾತ್ರೆಯ ಮುಖ್ಯ ಉದ್ದೇಶ ಈ ಏನು ದಾರಿಯುದ್ದಕ್ಕೂ ದೆಹಲಿ ಚಲೋ ಯಾತ್ರೆ ದಾರಿಯುದ್ದಕ್ಕೂ ನಾನು ಜನರಲ್ಲಿ ಮನವಿ ಮಾಡ್ತಾ ಇರೋದಿಷ್ಟೇ, ಈ ಏನು ಸರ್ವಾಧಿಕಾರಿ ಧೋರಣೆ ಇದೆ ಇದು ಯಾವತ್ತೂ ಕೂಡ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ಸರ್ವಾರಿ ಮಾಡದೇ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಅದು ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಮತ್ತು ಕರ್ತವ್ಯ ಅಂತ ಹೇಳ್ತಾ ನಾನು ಹೋಗ್ತಾ ಇದ್ದೇನೆ. ಮತ್ತು ಈ ಯಾತ್ರೆ ಏನಿದೆ ಇದು ಕರ್ನಾಟಕದ ಮಹದೇಶ್ವರ ಬೆಟ್ಟ ಇದೆ ಚಾಮರಾಜನಗರ ಜಿಲ್ಲೆ, ಅಲ್ಲಿಂದ ಪ್ರಾರಂಭ ಮಾಡಿ ಕರ್ನಾಟಕದ 31 ಜಿಲ್ಲಾ ಕೇಂದ್ರಗಳನ್ನು ಹಾಯ್ದು ಕೊನೆಯದಾಗಿ ಬಿಜಾಪುರದಿಂದ ಮಹಾರಾಷ್ಟ್ರದ ಸೊಲಾಪುರ ಮಾರ್ಗವಾಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮಾರ್ಗವಾಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ. ಮತ್ತು ದಾರಿಯುದ್ದಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘ, ಪ್ರಾಂತ ರೈತ ಸಂಘ, ಪ್ರತಿಪರ ಸಂಘಟನೆಗಳು, ಹೋರಾಟಗಾರರು, ಸಾಹಿತಿಗಳು, ಮಠ ಹೀಗೆ ಈ ಯಾತ್ರೆಗೆ ದಾರಿಯುದ್ದಕ್ಕೂ ಬೆಂಬಲ ವ್ಯಕ್ತಪಡಿಸ್ತಾ ಯಾತ್ರೆಗೆ ಶುಭ ಕೋರ್ತಾ ಇದ್ದಾರೆ. ಕೊನೆಯದಾಗಿ ನಾನು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡೋದಿಷ್ಟೇ, ಇದಾಗಲೇ 9 ತಿಂಗಳಾಯಿತು, 106 ಜನ ರೈತರು ತಮ್ಮ ಉಸಿರನ್ನು ಕಳ್ಕೊಂಡಿದ್ದಾರೆ. ತಮ್ಮ ಈ ಹಠಮಾರಿ ಧೋರಣೆ ರೈತ ಸಂಘದಿಂದ ಅವರು ಪಾದಯಾತ್ರೆ ಮಾಡುತ್ತಾ ದಿಲ್ಲಿ ಹೋಗ್ತಿದ್ದಾರೆ. ನಾವು ರೈತರ ಸಲುವಾಗಿ ಹಗಲು ಇರಲು ನಾವು ರೈತರ ವಿಚಾರ ಮಾಡ್ತಿದ್ದೇವೆ. ಅದರ ಸಲುವಾಗಿ ಗೊತ್ತು ಅವರು ಪಾದಯಾತ್ರೆ ಮುಖಾಂತರ ನಮ್ಮ ಬೀದರ್ ಜಿಲ್ಲೆಗೆ ಬಂದಿದ್ದಾರೆ. ನಾವು ಆಲ್ರೆಡಿ ಸರ್ಕಾರಕ್ಕೆ ಗೊತ್ತಿದ್ದ ವಿಷಯ ಇದೆ, ರೈತರಿಗೆ ಯಾವುದೂ ತೊಂದರೆ ಆಗಂತರ ಸರ್ಕಾರ ಅವರ ಎಲ್ಲ ಕೆಲಸಗಳಿಗೆ ಸ್ಪಂದನೆ ಮಾಡಬೇಕೆಂದು ಹೇಳುತ್ತಾ ನಮ್ಮದು ಇವತ್ತು ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆಯಿಂದ ನಾನು ಸುಜುಕುಮಾರ್ ಟೊಳ್ಳೆ ಜಿಲ್ಲಾಧ್ಯಕ್ಷರಾಗಿ ನಾನು ಅವರಿಗೆ ಸಹಕಾರ ಮಾಡ್ತಿದ್ದೀನಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ವತಿಯಿಂದ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಸಾಧಕರೊಂದಿಗೆ ಮುಖಾಮುಖಿ ಕಾರ್ಯಕ್ರಮ ಹಾಗೂ ಶ್ರೀ ವಿಜಯಕುಮಾರ್ ಗೌರೆ ರಚಿಸಿರುವ ಕೌಶಲ ಪರಿಣಿತ ಶಿವಶಂಕರ್ ಟೋಕರೆ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಜರುಗಿತು. ಸಮಾರಂಭದ ಉದ್ಘಾಟನೆಯನ್ನು ಖ್ಯಾತ ಸಾಹಿತಿಗಳಾದ ಶ್ರೀ ಸಿದ್ದು ಯಾಪಲ್ ಪರ್ವಿ ಅವರು ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಮಾತನಾಡಿದ ಶ್ರೀ ಸಿದ್ದು ಯಾಪಲ್ ಪರ್ವಿಯವರು, ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿ ಇರುವುದಿಲ್ಲ, ಬದಲಾಗಿ ಸಮಸ್ಪರ್ಧಿಗಳಿರುತ್ತಾರೆ. ಇಲ್ಲಿ ಪ್ರತಿಸ್ಪರ್ಧಿ ಎಂದು ನಾವು ಎಂದಿಗೂ ಭಾವಿಸಬಾರದು. ಚುನಾವಣೆಯಲ್ಲಿ ಗೆಲ್ಲುವುದು ಸೋಲಬಹುದು, ಅದು ಮುಖ್ಯ ಆಗಿರುವುದಿಲ್ಲ, ಸೇವೆ ಮಾತ್ರ ಮುಖ್ಯವಾಗಿರುತ್ತದೆ. ಇಲ್ಲಿ ಪ್ರತಿಸ್ಪರ್ಧಿ ಎನ್ನುವುದಕ್ಕೆ ಇದು ರಾಜಕೀಯ ಅಲ್ಲ. ರಾಜಕೀಯ ಪಕ್ಷಗಳಿಗೆ ತನ್ನದೇ ಆದ ಹಲವಾರು ಸಿದ್ಧಾಂತಗಳಿರುತ್ತವೆ. ಆದರೆ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಕಟ್ಟುವುದೊಂದೇ ಸಿದ್ಧಾಂತವಾಗಿರುತ್ತದೆ ಎಂದು ಮಾರ್ಮಿಕವಾಗಿ ನುಡಿದರು. ಕೌಶಲ ಪರಿಣಿತಿ ಶ್ರೀ ಶಿವಶಂಕರ್ ಟೋಕರೆಯವರು ಮಾತನಾಡಿ, ಸಾಹಿತಿ ವಿಜಯಕುಮಾರ್ ಗೌರೆಯವರು ಸಾಕಷ್ಟು ಕಷ್ಟಪಟ್ಟು ನನ್ನ ಜೀವನ ಮತ್ತು ಸಾಧನೆ ಆಧಾರಿತ ಪುಸ್ತಕ ಕೌಶಲ್ಯ ಪರಿಣಿತ ಪ್ರಕಟ ಮಾಡಿದ್ದಾರೆ. ಇಂದು ಕೇವಲ ಪ್ರಮಾಣ ಪತ್ರಕ್ಕಾಗಿ ಶಿಕ್ಷಣ ನೀಡದೆ ಗುಣಾತ್ಮಕ ಶಿಕ್ಷಣ ನೀಡಲು ಪ್ರಯತ್ನ ಮಾಡುತ್ತಿದ್ದೇವೆ. ಶಿಕ್ಷಣದ ಜೊತೆಗೆ ಕಾಯಕ ಕೊಡಿಸುವ ಪ್ರಯತ್ನ ಮಾಡಿದ್ದೇನೆ. ಈ ನಿಟ್ಟಿನಲ್ಲಿ ಪುಸ್ತಕ ಹೊರತಂದಿದ್ದಕ್ಕಾಗಿ ಎಲ್ಲರಿಗೂ ಕೃತಜ್ಞನಾಗಿರುತ್ತೇನೆ ಎಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಸುರೇಶ್ ಚಂಚಟ್ಟಿಯವರು ಮಾತನಾಡಿ, ಈ ಹಿಂದೆ 17 ಕೃತಿಗಳನ್ನು ಹೊರತರುವ ಯೋಜನೆ ಹಾಕಿಕೊಳ್ಳಲಾಗಿತ್ತು. ಕೋವಿಡ್ ಸಂದರ್ಭದಲ್ಲಿ ಒಂದಿಷ್ಟು ಪುಸ್ತಕಗಳನ್ನು ಹೊರತರಬೇಕಾಗಿತ್ತು, ಆದರೆ ಇದೀಗ ನಾವು ಹೊರತಂದಿದ್ದೇವೆ. ಈ ಪುಸ್ತಕಗಳನ್ನು ಖ್ಯಾತ ಸಾಹಿತಿಗಳಾದ ಶ್ರೀ ಸಿದ್ದು ಯಾಪಲ್ ಪರ್ವಿ ಉದ್ಘಾಟನೆ ಮಾಡಿದ್ದು ಖುಷಿ ತಂದಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಹುಲಸೂರು, ಶಾಸಕರಾದ ಶ್ರೀ ರಹೀಂ ಖಾನ್, ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ, ಬಸವಕುಮಾರ್ ಪಾಟೀಲ್, ಶರಣಪ್ಪ ಮಿಠಾರೆ, ವಿರೂಪಾಕ್ಷ ಗಾದ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ಚುನಾವಣಾ ರಾಜಕಾರಣದಲ್ಲಿ ಸೋಲ್ಬಹುದು, ಗೆಲ್ಲಬಹುದು, ಅದು ಮುಖ್ಯ ಅಲ್ಲ. ಆದರೆ ಸಾಹಿತ್ಯ ಪರಿಷತ್ತಿನಲ್ಲಿ ಪ್ರತಿಸ್ಪರ್ಧಿಗಳು ಅಂತಿರೋದಿಲ್ಲ. ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಸಮಸ್ಪರ್ಧಿಗಳು ಅಂತಿರ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ನಾವ್ಯಾರು ಪ್ರತಿಸ್ಪರ್ಧಿಗಳ ಮಾಡಲಿಕ್ಕೆ ರಾಜಕಾರಣ ಅಲ್ಲ, ರಾಜಕೀಯ ಪಕ್ಷಗಳಲ್ಲ. ರಾಜಕೀಯ ಪಕ್ಷಗಳಿಗೆ ಅವರದೇ ಆದ ಸಿದ್ಧಾಂತ ಇರ್ತದೆ. ಆದರೆ ಸಾಹಿತ್ಯ ಪರಿಷತ್ತಿಗೆ ಒಂದೇ ಒಂದು ಸಿದ್ಧಾಂತ ಇರ್ತದೆ, ಕನ್ನಡವನ್ನು ಕಟ್ಟುವ ಕೆಲಸ. ಆ ಕನ್ನಡವನ್ನು ಕಟ್ಟುವ ಕೆಲಸಕ್ಕೆ ಸಹಜವಾಗಿ ನಾನು ಒಂದ್ಸಲ ನನ್ನ 37 ವರ್ಷಗಳ ಜೀವನ ಮತ್ತು ಸಾಧನೆ ಪರಿಗಣಿಸಿ ಒಬ್ಬ ಸಾಹಿತಿ, ಸಂಶೋಧಕ, ಕ್ರಿಯಾಶೀಲ ಶಿಕ್ಷಕರಾದ ವಿಜಯಕುಮಾರ್ ಗೌರೆ ರಚಿಸಿರುವ ಕೌಶಲ್ಯ ಪರಿಣಿತಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ದು ನನಗೆ ಅತ್ಯಂತ ಸಂತಸ ಹಾಗೂ ಅಭಿಮಾನ ತಂದಿದೆ. ನನ್ನೇನು ಧಾರ್ಮಿಕ, ಸಾಂಸ್ಕೃತಿಕ, ಕನ್ನಡ ಕೌಶಲ್ಯ ಸೇವೆಗೆ ಸಮಗ್ರ ನಡವಳಿಕೆಯನ್ನು ಪುಸ್ತಕ ರೂಪದಲ್ಲಿ ತಂದಿದ್ದು ನನಗೆ ಇನ್ನೂ ಮುಂದಿನ ಅವಧಿಯಲ್ಲಿ ಕೆಲಸ ಮಾಡಲಿಕ್ಕೆ ಅದು ಆಶೀರ್ವಾದ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಇಡೀ
ಕನ್ನಡ ಮನಸ್ಸುಗಳಿಗೆ, ಜಿಲ್ಲೆಯ ಕೌಶಲ್ಯತೆಯ ಮನಸ್ಸುಗಳಿಗೆ ನಾನು ವೈಯಕ್ತಿಕವಾಗಿ ಅನಂತ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ಬೀದರ್ ಜಿಲ್ಲೆ ಒಂದು ಹಿಂದುಳಿದ ಭಾಗಿದೆ. ಇಲ್ಲಿ ಅನೇಕ ಬಡ ಜನರು, ಕೂಲಿ ಕಾರ್ಮಿಕರು, ಅಲ್ಪಸಂಖ್ಯಾತರು ಮಕ್ಕಳು ITIಗೆ ಬರ್ತಾರೆ. ಕೇವಲ ITI ಮಾಡೋದು ಮುಖ್ಯ ಅಲ್ಲ, ಕೇವಲ ಪ್ರಮಾಣ ಪತ್ರ ತೆಗೆದುಕೊಳ್ಳೋದು ಮುಖ್ಯವಲ್ಲ. ಆ ಪ್ರಮಾಣ ಪತ್ರದ ಜೊತೆಗೆ ಗುಣಾತ್ಮಕ ಶಿಕ್ಷಣ ನೀಡಿ ಕೈಲಾದ ಮಟ್ಟಿಗೆ ಅವರಿಗೆ ಕ್ಯಾಂಪಸ್ ಮುಖಾಂತರ ಉದ್ಯೋಗ ಅಂದರೆ ಕಾಯಕವನ್ನು ಕೈ ಕೊಡಿಸುವಂಥ ಕೈಂಕರ್ಯವನ್ನು ಇಡೀ ಜಿಲ್ಲೆಯ ಎಲ್ಲರ ಮನಸ್ಸುಗಳ ಪರವಾಗಿ ನಾನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಕೃತಜ್ಞತೆ ನನಗಿದೆ. ಈ ಕೃತಜ್ಞತೆಯನ್ನು ಸಾಕ್ಷಿ ರೂಪದವಾಗಿ ಆತ್ಮೀಯ ಕನ್ನಡ ಬಾಂಧವರೇ, ಇವತ್ತು ನಮ್ಮ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಇವತ್ತು ಕೌಶಲ್ಯ ಪರಿಣಿತ ಶಿವಶಂಕರ್ ಟೋಕ್ರೆ ಅವರ ಒಂದು ಪ್ರತಿ ಬಿಡುಗಡೆ ಇದನ್ನೇ ಸಮಾರಂಭ ಕಾರ್ಯಕ್ರಮ ಇಲ್ಲಿ ಜರುಗುತ್ತಾ ಇದೆ. ಬಂದ ನಾವು 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದಾಗ ಒಂದು 17 ಕನ್ನಡ ಕಟ್ಟಿದವರು ಅಂತಕ್ಕಂಥ ಕೃತಿಗಳನ್ನು ಮತ್ತು ಸಾಂಸ್ಕೃತಿಕ ಚಿಂತಕರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಸಾಂಸ್ಕೃತಿಕ ಚಿಂತಕರು ಅಂತಕ್ಕಂಥ 17 ಕೃತಿಗಳನ್ನು ಹೊರತರುವ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿತ್ತು. ಹೀಗಾಗಿ 34 ಪುಸ್ತಕಗಳನ್ನು ಈಗಾಗಲೇ ಹೊರಗೆ ತಂದಿದ್ವಿ. ಒಂದು 2-3 ಪುಸ್ತಕಗಳನ್ನು ಈ ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡದೇ ಇರುವಂಥ ಒಂದು ಸಂದರ್ಭದಲ್ಲಿ ಬಿಡುಗಡೆ ಆಗಿರಲಿಲ್ಲ. ಹೀಗಾಗಿ ಇವತ್ತು ಶಿವಶಂಕರ್ ಟೋಕ್ರೆ ಅವರ ಪ್ರತಿ ಬಿಡುಗಡೆ ಸಮಾರಂಭವನ್ನು ಇಲ್ಲಿ ನಾವು ಇವತ್ತು ಆಯೋಜನೆಯನ್ನು ಮಾಡಿದ್ದೀವಿ. ಇಂದಿನ ಈ ಸಮಾರಂಭಕ್ಕೆ ದೂರದ ಗದಗನಿಂದ ಖ್ಯಾತ ಸಾಹಿತಿಗಳು ಮತ್ತು ವ್ಯಕ್ತಿತ್ವ ವಿಕಸನ ತರಬೇತಿನ ಇದುವರೆಗೆ ರಾಜ್ಯದಲ್ಲಿ ಸಾವಿರಾರು ತರಬೇತಿ ನಡೆಸಿಕೊಟ್ಟಿರುವಂಥ ಸಿದ್ದು ಯಾಪಲ್ಪರ್ ಅವರು ಇಂದಿನ ಸಮಾರಂಭವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ಬೀದರ್ನ ಜನಪ್ರಿಯ ಶಾಸಕರಂತ ರಹೀಂ ಖಾನ್ ಅವರು ಇಂದಿನ ಈ ಸಮಾರಂಭದ ಪುಸ್ತಕ ಬಿಡುಗಡೆಯನ್ನು ಅವ್ರು ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕನ್ನಡ ಭವನಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಿದಂಥ ಸೂರ್ಯಕಾಂತ್ ನಾಗಮರ್ಪಳ್ಳಿ ಅವರು, ಗುರುಪಾದಪ್ಪ ನಾಗಮರ್ಪಳ್ಳಿ ಆಸ್ಪತ್ರೆ ಅಧ್ಯಕ್ಷರಾಗಿರ್ತ ನಾಗಮರ್ಪಳ್ಳಿ ಅವರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆಯೋಜನೆಯನ್ನು ಮಾಡಿದ್ದೀವಿ. ಜೊತೆಗೆ ಪೂಜ್ಯರಿಗಿಂತ ಶಿವರಾಮ ಸ್ವಾಮೀಜಿ ಅವರು ಈ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದಾರೆ. ಜೊತೆಗೆ ನಾನು ಕಳೆದ ಒಂದು 5 ವರ್ಷದ ಅವಧಿಗಳಲ್ಲಿ ಬಹಳಷ್ಟು ಇವತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜೇಂದ್ರ ಗಂದಿಗವರು ಇರ್ಬೋದು, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ರವೀಂದ್ರ ರೆಡ್ಡಿ ಅವರು, ಪ್ರೌಢಶಾಲಾ ಶಿಕ್ಷಕ ಸಂಘದ ನಮ್ಮ ಪಾಂಡವ ಇಲ್ದಾರ್ ಅವರು, ಈ ರೀತಿಯಾಗಿ ಎಲ್ಲ ನಾವು ಬೇರೆ ಬೇರೆ ಸಂಘಟನೆ ಪದಾಧಿಕಾರಿಗಳನ್ನು ಈ ಸಮಾರಂಭದಲ್ಲಿ ಆಹ್ವಾನಿಸುವ ಮೂಲಕ ಅವರೆಲ್ಲರಿಗೂ ಸಹ ಒಂದು ಅಭಿನಂದನೆಯನ್ನು ಸಲ್ಲಿಸುವ ಜೊತೆಗೆ ಕಳೆದ 5 ವರ್ಷಗಳಿಂದ ನಮ್ಮೆಲ್ಲ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಎಲ್ಲರಿಗೂ ಇವತ್ತು ಒಂದು ಅಭಿನಂದನೆ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಬಂಧುಗಳೇ, ಇನ್ನೇನು ಸೆಪ್ಟೆಂಬರ್ 2ನೇ ತಾರೀಕಿಗೆ ಈ ವರ್ಷದ ನನ್ನ ಅವಧಿ ಕೊನೆಗೊಳ್ಳುವಂಥ ಒಂದು ಸಂದರ್ಭದಲ್ಲಿ ನಾನು ಬೀದರ್ ಸುಮಾರು 14 ದಿವಸಗಳಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಇರುವ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಜಿಲ್ಲಾ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರು ನಿರಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಧರಣಿ ನಿರತ ರೈತರಿಗೆ ಶಾಸಕರಾದ ಶ್ರೀ ಬಂಡೆಪ್ಪ ಕಾಶಂಪುರ್ ಅವರು ಸಮಾಧಾನ ಹೇಳಿದರು. ಶ್ರೀ ಬಂಡೆಪ್ಪ ಕಾಶಂಪುರ್ ಅವರು ರೈತರನ್ನು ಉದ್ದೇಶಿಸಿ ಮಾತನಾಡಿ, ನೀವು ಧರಣಿ ಕುಳಿತ ವಿಷಯ ನನಗೆ ಗೊತ್ತಿರಲಿಲ್ಲ. ಸರ್ಕಾರದಲ್ಲಿ ಇರುವವರು ಸಹಕಾರಿ ಕಾರ್ಖಾನೆಗಳಿಗೆ ಎಲ್ಲ ರೀತಿಯಿಂದ ನಿಯಂತ್ರಣ ಮಾಡಬಹುದು. ರೈತರ ಪರವಾಗಿ ನಿರ್ಣಯ ತೆಗೆದುಕೊಳ್ಳುವ ಪ್ರಯತ್ನ ನಾನು ಕೂಡ ಮಾಡುತ್ತೇನೆ. ಜೊತೆಗೆ ಸಹಕಾರ ಮಂತ್ರಿಗಳಿಗೆ ಮಾತನಾಡಿ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆಯನ್ನು ನೀಡಿದರು. ನಾನು ಕೊಡಿಸಿದ 20 ಕೋಟಿ ಪರಿಹಾರದ ಹಣದಲ್ಲಿಯೇ ಇವರು ಲಾಗ ಹೊಡೆಯುತ್ತಿದ್ದಾರೆ ವಿನಃ ಇನ್ನೂ 10 ಕೋಟಿ ಹಣ ತಂದು ರೈತರಿಗೆ ನ್ಯಾಯ ಕೊಡಿಸಲು ಯಾರೂ ಪ್ರಯತ್ನ ಮಾಡದಿರುವುದು ದುರಂತದ ಸಂಗತಿ ಎಂದು ಕಾಶಂಪುರ್ ಅವರು ತಿಳಿಸಿದರು. ಇದ್ದವರಿಗೆ ಸಂಬಳ ಕೊಡಲು ಆಗುತ್ತಿಲ್ಲ, ಇನ್ನು ಹೊಸ ಕಾರ್ಮಿಕರಿಗೆ ನೌಕರರಿಗೆ ತೆಗೆದುಕೊಂಡು ಕಾರ್ಖಾನೆ ಆರಂಭ ಮಾಡುತ್ತೇವೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ಎಂದು ನುಡಿದರು. ರೈತ ಸಂಘದ ಅಧ್ಯಕ್ಷರಾದ ಶ್ರೀ ದಯಾನಂದ ಸ್ವಾಮಿಯವರು ಮಾತನಾಡಿ, ಈ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಿ ಟನ್ ಕಬ್ಬಿಗೆ 2,400 ರೂಪಾಯಿ ನೀಡುತ್ತೇವೆಂದು ಒಪ್ಪಿಕೊಂಡಿದ್ರು. ಆದರೆ ಇಲ್ಲಿಯವರೆಗೆ ಯಾರೊಬ್ಬರೂ ಅಷ್ಟು ಹಣ ಕೊಡಲಿಲ್ಲ. ಬದಲಾಗಿ ಕೇವಲ 1,950 ರೂಪಾಯಿ ಮಾತ್ರ ನೀಡಿದ್ದಾರೆ. ಉಳಿದ 450 ರೂಪಾಯಿ ನೀಡಲು ಹೆಣಗಾಡುತ್ತಿದ್ದಾರೆ. ಶೀಘ್ರವೇ ನಮಗೆ ಬಾಕಿ ಹಣ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಶ್ರೀಮಂತ್ ಬಿರಾದರ್, ಮಲ್ಲಿಕಾರ್ಜುನ್ ಬಿರಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅದ್ರಾಗ ನಾವು ಸರ್ಕಾರನಲ್ಲಿ ಇದ್ದಂಥವ್ರು ನಮಗೆಲ್ಲ ರೀತಿಯಿಂದ ನಿಯಂತ್ರಣ ನಾವು ಕೋಆಪರೇಟಿವ್ ಫ್ಯಾಕ್ಟ್ರಿಗಳಿಗೆ ಮಾಡ್ಬೋದು. ನಾವು ಇನ್ನು ಪ್ರೈವೇಟ್ದವ್ರು ಮಾತು ಕೇಳಿಲ್ಲ ಅಂತಂದ್ರೆ ಭೀ ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೆ ಕೋಆಪರೇಟಿವ್ ಈಸ್ ನಥಿಂಗ್ ಬಟ್ ಗೌರ್ಮೆಂಟ್. ನಾನು ಕೋಆಪರೇಟಿವ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅವಕ್ಕೆ ನಿಯಂತ್ರಣ ಮಾಡಿ ಇವ್ರಿಗೆ ಭೀ ಹತ್ತು ಇಟ್ಟು ಇವತ್ತು ರೈತರ ಪರವಾಗಿ ನಿರ್ಣಯ ತಗೊಂಬಂತ ಒಂದು ಇದು ನಾನು ನಿಮ್ಮ ಪರವಾಗಿ ಮಂತ್ರಿಗಳಿಗೆ ಮಾತಾಡ್ತೀನಿ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ನೀವು ಕೂತಿದ್ದು. ಮೊನ್ನೆ ನನಗೆ ಯಾರು ಫೋನ್ ಮಾಡಿದ್ರು? ಸಿದ್ದರಾಮಪ್ಪ ಅವರು ಫೋನ್ ಮಾಡಿದ್ರು. ಹಿಂಗೆ ನಾವು ಕೂತಿದ್ದೆವು ಅಂದ್ರೆ ನಾನು ಬೀದರ್ ನಿನ್ನೆ ಬಂದೆ. ನಾನು ನಮ್ಮ ಅಧ್ಯಕ್ಷರು ಇವತ್ತು ಸಂಡೇ
ಇದೇ BSSಗೆ 20 ಕೋಟಿ ಸಾಲ ಅಲ್ಲ, ಇವತ್ತಿಗೂ ಯಾರು ಎಲ್ಲರೂ ಸಾಲ ಕೊಡ್ಸಾರ. ಹಿಂದೆ ಬಿ ಮಂತ್ರಿಗಳಿದ್ರು 10 ಕೋಟಿ ಸಾಲ ಕೊಡ್ಸಾರ. ನಾ ಗ್ರ್ಯಾಂಟ್ ಕೊಡಿಸೋದ, ಗ್ರ್ಯಾಂಟ್ ಚಾಲು ಮಾಡ್ದ, ಅದನ್ನೇ ರೊಕ್ಕವ. ಇನ್ನ ಈ 2 ವರ್ಷದಾಗ ಅದ್ರ ಮ್ಯಾಗೆ ಲಾಗ ಹೊಡಿಲತ್ತಾರ. ಇನ್ನೊಂದು 10 ಕೋಟಿ ತರ ಕೆಪಾಸಿಟಿ ಇವ್ರಿಗೆ ಆಗಿಲ್ಲ. 10 ಕೋಟಿ ಮತ್ತ ಅದ್ರ ಮ್ಯಾಗ ಫ್ಯಾಕ್ಟ್ರಿ ಚಾಲು ಮಾಡ್ತೇವ. ಅವನಿಗೆ ನೌಕರಿ, ಇವನು ಯಾಕೆ ನಾ ಬಿ ಮಂತ್ರಿ ಇದ್ದ, ನಾ ಎಷ್ಟು ನೌಕರಿ ತಗೊಳಕೈತಿದ್ದಿಲ್ಲ. ಇದ್ದ ಮಂದಿಗೆ ಒಯ್ಯೋದು ಮುಷ್ಕಿಲ್ ಅದ ಅಂದ್ರ ಎಲ್ಲದ್ರ ಮ್ಯಾಗ ಬರೀ ರಾಜಕೀಯ ಮಾಡ್ಬೇಕು. ಇರ್ಲಿ ಒಂದ್ ಕಡೆ. ಈಗ ನಿಮ್ಮ ಕಬ್ಬಿನ ಬೆಳೆ ಇದು ಹಾವು ಕೊಡೋದೇನದ, ಮೊನ್ನೆ ಯಾರು ಮಾತಾಡಲು ಹೋದ್ರು ಪಾಪ. ನಾವು MP ಎಲ್ಲರೂ ಸೇರಿ DK ಸಿದ್ದರಾಮಯ್ಯರಿಗೆ ನೀನು ಒಬ್ಬರ ಒಪ್ಕೋ, ನೀನು ಕೊಟ್ಟರು ಹೊಸ ಮಂದಿ ಕೊಡ್ತಾರ ಅಂತೇಳಿ ಆ ಮನುಷ್ಯ ದೊಡ್ಡ ಮನ್ಸು ಮಾಡಿ ನಾವು ಅದ್ರಾಗೂ ಒಳಗೆ ನಾನೇ ಹೇಳ್ದ, ಒಂದೇ ಸಲ ಬಂದ್ರೆ ಭೀ ಅವ್ರಿಗೆ ಮುಷ್ಕಿಲ್ ಆಗ್ಬೋದು. ಪೈಲೆ ಅದು ಹೋದ ವರ್ಷನಷ್ಟು ಕೊಡ್ಲಿ, ಅದ್ರ ಬಾದ್ ಅದು 150 ಏನದ ಅವ್ರ ಖಾತಾದಾಗಿರ್ಲಿ. ಹೇಳ್ರಿದು ನೋ ಮಾಫ್. ಆ ರೈತನ ಹೆಸರು ಮ್ಯಾಗ ಖಾತಾದಾಗ 150 ರೂಪಾಯಿ ಬರ್ಬೇಕು. ಇನ್ನು ಬಿ ಯಾಕೆ BSSಗೆ 50 ರೂಪಾಯಿ 10 ವರ್ಷ ಭಾಗ ಬಂದವ್ ನಮ್ಗೆ, 10 ವರ್ಷ ಭಾಗ. ಹಂಗ ಆ ರೀತಿ ಅವ್ರವ್ರ ಅಕೌಂಟ್ದಾಗ ಜಮಾ ಆಗ್ಬೇಕು. ರೊಕ್ಕ ಹೀಗೆ ಕೊಡ್ತಾರೋ 4 ತಿಂಗಳ ಬಾದ್ ಕೊಡ್ತಾರೋ ಗೊತ್ತಿಲ್ಲ. ಆ ರೀತಿ ಮಾಡಬೇಕು ಅಂತೇಳಿ ಅವತ್ತು ಕ್ಲಿಯರ್ ಕಟ್ ಆಗಿ ನಿರ್ಣಯ ಮಾಡಿ ಅವತ್ತು ಬಿಟ್ಟು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಬೀದರ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಕುಟುಂಬ ಕಲ್ಯಾಣ ಯೋಜನೆ ಕಚೇರಿಯಲ್ಲಿ ಪರಿಷತ್ತಿನ ಸಂಸ್ಥಾಪನಾ ದಿನ ಹಾಗೂ ಪರಿಷತ್ತಿನ ಸಂಸ್ಥಾಪಕರಾದ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಜನ್ಮದಿನದ ಅಂಗವಾಗಿ ಪ್ರೊಫೆಸರ್ ಲೀಲಾವತಿ ಚಾಕೋತಿ ಅವರ ವಚನ ಅನುವಾದ ಪುಸ್ತಕ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪೂಜ್ಯ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ಅವರು ಮಾತನಾಡಿ, ಚಾಕೋತಿಯವರ ಜೀವನ ಅತ್ಯಂತ ಸರಳವಾಗಿದ್ದು ಅವರನ್ನು ನೋಡಿದರೆ ನಮಗೆ ಅರ್ಥವಾಗುತ್ತದೆ. ಯಾವುದೇ ಸಮಸ್ಯೆ ಬಂದರೆ ಮಹಿಳೆಯರ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ಧೈರ್ಯ ಅವರಲ್ಲಿದೆ. ಸ್ಫಟಿಕದ ಮಣಿಯಂತೆ ಅವರ ಜೀವನವಾಗಿದೆ. ಪತ್ರಿಕೆಗಳಲ್ಲಿ ಬಂದ ವಚನಗಳ ಅನುವಾದವನ್ನು ಬರೆದಿಟ್ಟುಕೊಂಡು ಅವುಗಳನ್ನು ಸಂಗ್ರಹ ಮಾಡಿ ವಚನಗಳನ್ನು ನಮಗೆ ಓದಲು ನೀಡಿದ್ದಾರೆ. ಇಂದು ಮಕ್ಕಳಿಗೆ ಕನ್ನಡ ಓದಲು ಆಗುತ್ತಿಲ್ಲ, ಹೀಗಾಗಿ ಇಂಗ್ಲಿಷ್ನಲ್ಲಿಯೂ ಪುಸ್ತಕ ಬೇಕಾಗಿದೆ. ಈ ಪುಸ್ತಕ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದವರಿಗೆ ಉಪಯೋಗವಾಗಿದೆ ಎಂದು ತಿಳಿಸಿದರು. ಶರಣ ಸಾಹಿತ್ಯ ಪರಿಷತ್ತಿನ ಭಾಲ್ಕಿ ತಾಲೂಕಾ ಅಧ್ಯಕ್ಷರಾದ ಶ್ರೀ ಶಂಭುಲಿಂಗ ಕಾಮಣ್ಣ ಅವರು ಮಾತನಾಡಿ, ಕಣ್ಣಿಗೆ ನೋಡುವುದೇ ಭೂಷಣ, ಕಿವಿಗೆ ಶರಣರ ನುಡಿಗಡನ ಕೇಳುವುದೇ ಉತ್ತಮ ಎಂದು ಶರಣರ ನುಡಿಗಳನ್ನು ಸ್ಮರಿಸಿದರು. ಈ ಹಿಂದೆ ಜನಪದರು ಬಸವಣ್ಣನವರನ್ನ ಕುರಿತು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲ್ಗೇಕೆ ಕೈಯೇ ಮುಗಿಯುತ್ತಿ ಎಂದು ತಿಳಿಸಿದ್ದು ಇಲ್ಲಿ ಶಂಭುಲಿಂಗ ಕಾಮಣ್ಣನವರು ಸ್ಮರಿಸಿದರು. ಶರಣರ ಆದರ್ಶಗಳನ್ನು ಲೀಲಾವತಿ ಚಾಕೋತಿಯವರು ಅಳವಡಿಸಿಕೊಂಡು ಅವರ ವಚನಗಳ ಆಧಾರಿತ ಪುಸ್ತಕ ಹೊರತಂದಿದ್ದು ಖುಷಿ ತಂದಿದೆ ಎಂದು ತಿಳಿಸಿದರು. ಇದೇ ವೇಳೆ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮಾಕಾಂತ್ ಪಾಟೀಲ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಸುರೇಶ್ ಚನ್ಶೆಟ್ಟಿ, ಸಂಗಪ್ಪ ಹಿಪ್ಪಳಗಾಂವ್, ಪವಿತ್ರ ಲಖನ್ಗಾಂವ್, ಶ್ರೀನಿವಾಸ್ ಬಿರಾದರ್, ಲೀಲಾವತಿ ಚಾಕೋತಿ, KS ಚಳಕಾಪುರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪರಿಚಯ ಯಾವಾಗಲಿಂದ ಅಂತಂದ್ರೆ 93 ಅಪಾಯಿಂಟ್ಮೆಂಟ್ ರೀ ನನ್ನ ಅಕ್ಮರಿ ಕಾಲೇಜಲ್ಲಿ. ಅವಾಗ ಅಪ್ಲಿಕೇಶನ್ ಹಾಕಿದಾಗ ಇಂಟರ್ವ್ಯೂ ಎಲ್ಲ ಕಾನ್ಫರ್ ಆಯಿತು. ಅದ್ರಾಗ ಕಾಂಪಿಟೇಷನ್ ನಡೆದಿತ್ತು ಮಹಿಳೆ ಮತ್ತು ಪುರುಷಂದು. ಅವಾಗ ಮೇಡಮ್ ಅವ್ರು ಸೀದಾ ಹೋದ್ರಿ, ಭೀಮಣ್ಣ ಖಂಡ್ರೆಯವ್ರ ಅಧ್ಯಕ್ಷರಿದ್ರು. ಅವಾಗ ಸೀದಾ ಹೋಗಿ ಹೇಳಿದ್ರೆ ಏನಂತ, ನೋಡ್ರಿ ಬಾಬಾ ನಮ್ದು ಮಹಿಳಾ ಕಾಲೇಜ್ ಅದ, ಅದಕ್ಕೆ ಮಹಿಳೆಯರಿಗೆ ನೀವು ಪ್ರಥಮ ಆದ್ಯತೆ ಕೊಡಬೇಕು ಅಂತ ತಿಳ್ಕೊಂಡು ದಿಟ್ಟವಾಗಿ ಹೇಳಿ ಮಹಿಳೆಯರಿಗೆ ಪ್ರೋತ್ಸಾಹ ಕೊಟ್ಟವ್ರು ಯಾರಂದ್ರೆ ನಮ್ಮ ಮೇಡಮ್. ಅಂತ ಒಂದು ಸರಳ, ನೀವು ಅವ್ರಿಗೆ ನೋಡಿದ್ರೆ ಏನಿಸ್ತಾರೆ ಎಷ್ಟು ಸರಳ ಜೀವನ ಅಂತ ತಿಳ್ಕೊಂಡು. ಸ್ಫಟಿಕ ಮಣಿ ಹೆಂಗ್ ಒಳಗೂ ಹೊರಗೂ ಒಂದೇ ಆಗಿರ್ತದೋ ಅಂತ ಒಂದು ಒಳಗೂ ಹೊರಗೂ ಒಂದಾಗಿರ್ತಕ್ಕಂಥ ಜೀವನ ನಮ್ಮ ಮೇಡಮ್ ಅವ್ರದ್ದು ಅನಿಸ್ತದೆ. ಅವ್ರು ಸುಮಾರು ದಿವಸಗಳಿಂದ ಎಲ್ಲ ಪತ್ರಿಕೆಗಳು ಬರ್ತಾವಲ್ಲ, ಮಾಸಪತ್ರಿಕೆ, ತ್ರೈಮಾಸಿಕ ಪತ್ರಿಕೆ, ಅವೆಲ್ಲ ಓದಿ ಆ ವಚನಗಳನ್ನು ಪರಿಣಾಮ ಆಗಿ ಅವೆಲ್ಲ ಇಂಗ್ಲಿಷ್ನಲ್ಲಿ ಅವರು ತಾವೇ ಬರೆದಿಟ್ಕೊಂಡಾರ. ಆ ಒಂದ್ ದಿವ್ಸ ಬಸವಗಿರಿ ಬಂದು ಹೇಳಿದ್ರು, ಈ ರೀತಿ ಬರ್ದೀನಿ, ಪ್ರಕಟ ಮಾಡ್ಬೇಕು ಅಂತ ತಿಳ್ಕೊಂಡು ಅನ್ಕೊಂಡಿನಿ ಅಂತ ತಿಳ್ಕೊಂಡು ಅವ್ರ ಸೊಸೆ ಮಗ ಅವರೆಲ್ಲ ಕೂಡಿ ಬಂದಿದ್ರು. ಕರ್ಣಕ್ಕೆ ಭೂಷಣ ಪುರಾತನರ ನುಡಿಗೇಳುವುದು.
ಜೀವ ಹೇಗೆ ಭೂಷಣ, ಜೀವ ಹೇಗೆ ಭೂಷಣ, ಮಹಾತ್ಮರ ಮಾತನ್ನ ಹೇಳೋದು ಅನ್ನುವಂಥ ಮಾತೊಂದು ಕಡೆ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಮಹಾತ್ಮರ ಮಾತಿನ ಸತ್ಸಂಗ, ಶರಣರ ಸಂಘ, ವಚನದ ಸಂಘ ಇಲ್ಲಿ ನಡೀತಾ ಇದೆ. ಇದು ಬಹಳ ಅಪರೂಪ, ಅನನ್ಯ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಶರಣ ಬಂಧುಗಳು, ಬಸವಣ್ಣವ್ರ ಬಗ್ಗೆ ನಮ್ಮ ಉಮಾಕಾಂತ್ ಅವರು ಸ್ವಲ್ಪ ಹೇಳಿದ್ರು, ಮೇಡಮ್ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳಿದ್ರು. ಬಸವಣ್ಣವ್ರ ಬಗ್ಗೆ ಸಮಾನತೆಗೆ ವಿಷಯ ಕೊಟ್ಟಿದ್ದು, ಆದ್ರೂ ಕೂಡ ಈ ಸಮಯ ಇಲ್ಲ, ಅದು ನಾನೀಗ ಹೇಳಕ್ ಹೋಗಿಲ್ಲ. ಬಸವಣ್ಣವ್ರ ಬಗ್ಗೆ ಒಂದು ಮಾತು, ಒಬ್ಬ ಜನಪದ ಗರತಿ ಹೇಳುವಂಥ ಮಾತು ಏನು ಹೇಳ್ತಾರೆ, ಒಂದೇ ಮಾತಿನಾಗ ಅದ್ರದ್ದು ಅರ್ಥ ನಿಮ್ಗೆ ಗೊತ್ತಾಗ್ತದೆ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿತೀಯ. ಲೀಲಾವತಿ ಚಕ್ರವರ್ತಿಯವರು ಅಥವಾ ಮೇಡಮ್ ಲೀಲಾವತಿ ಚಕ್ರವರ್ತಿಯವರು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದವರಿಗೆ ಮದುವೆಯಾಗಿ ಅಕ್ಕಮಹಾದೇವಿ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆದರು. ಮದರ್ ಟಂಗ್ ಮರಾಠಿ, ಮನೆಯವ್ರದ್ದು ಭಾಷೆ ಕನ್ನಡ, ಇವರು ಪಾಠ ಮಾಡೋದು ಇಂಗ್ಲೀಷ್ನಲ್ಲಿ. ಈ ಕೆಲಸ ಯಾರಿಂದ ನಾವು ಸುಮಾರು 150 ಜನ ಇಂಗ್ಲೀಷ್ ಪ್ರೊಫೆಸರ್ಸ್ ಇದ್ದಿದ್ದು ಬೀದರ್ ಯೂನಿವರ್ಸಿಟಿಯಲ್ಲಿ. ಈ ಕೆಲಸ ಯಾರಿಂದೂ ಮಾಡೋಕ್ಕಾಗಿಲ್ಲ, ಲೀಲಾವತಿ ಚಕ್ರವರ್ತಿ ಮಾಡಿದ್ರು. ಕನ್ನಡ ಮಾತೃಭಾಷೆಯಾಗಿ ಇಂಗ್ಲೀಷ್ ನಮ್ದು ಮಾಡೋದಾಗಿಲ್ಲ, ಅವ್ರು ಮರಾಠಿ ಮಾತೃಭಾಷೆ ಇಟ್ಕೊಂಡು ಕನ್ನಡ ಓದಿ ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ ಅಂದ್ಮ್ಯಾಕ ಇದಕ್ಕಿಂತ ಹೆಮ್ಮೆ ವಿಷಯ ನನ್ನ ಜೀವನದಲ್ಲಿ, ಇದಕ್ಕಿಂತ ಸಂತೋಷಗಳಿಗೆ ನನ್ನ ಜೀವನದಲ್ಲಿ ಯಾವುದಿಲ್ಲ ಅಂತ ಹೇಳ್ತೇನೆ. ಇದು ಚಪತೆ ಮನೆ ತಂದ ಗೌರವ ಅಲ್ಲ, ಇದು ಇಡೀ ಬೀದರ್ ಜಿಲ್ಲೆಯ 163 ಇಂಗ್ಲೀಷ್ ಶಿಕ್ಷಕರಿಗೆ ತಂದ ಗೌರವ ಅಂತ ಹೇಳ್ತೀನಿ ನಾನು ಚಪತೆ ಮನೆ. ಆಮೇಲೆ ಯಾವಾಗಲೂ ಈ ಸರಳತೆ ನಾ ಕಂಡದ್ದು ಅವಳಿಂದನೇ. ಅವರಷ್ಟೇ ಅಕಾಡೆಮಿಕ್ ಅಷ್ಟೇ ನಂಗೆ ಹೆಲ್ಪ್ ಮಾಡಿಲ್ಲ, ಒಂದು ಸುಂದರ ಹುಡುಗಿ ಕೂಡ ಕೊಟ್ಟರು ನನಗೆ. ಮಕ್ಕಳ ಹುಡುಗಿಯದ ಮದುವೆ ಮಾಡ್ಕೊಳ್ಳಿ ಅಂತ ಹೇಳೋದು. ನನ್ನ ಮೇಡಮ್ನ ಟೀಚರ್ ಇದ್ದ, ಅವಳಿನ ಸ್ಟೂಡೆಂಟ್ ಅದ, ಫೈನಲ್ ಅದರ, ನೀವು ಫಸ್ಟ್ ಪಾಠ ಮಾಡೋದಕ್ಕೆ ಮದುವೆ ಆಗ್ಬೇಡದಂತ ತಪ್ಪಿಲ್ಲ ಅಂತ ಅವರು. ನೂತನ ನಗರ ಠಾಣೆಯ PSI ಮತ್ತು ಸಿಬ್ಬಂದಿಗಳು ಮೋಟಾರ್ ಸೈಕಲ್ ಕಳ್ಳರನ್ನು ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಅಸ್ಲಂ ಶೇಖ್ ಮುಲ್ತಾನಿ ಕಾಲೋನಿ ಮೊಹಮ್ಮದ್ ಮುಸ್ತಖೀಂ ಸಿಕ್ಕಿಬಿದ್ದ ಕಳ್ಳರಾಗಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇವರು ಒಟ್ಟು 13 ಬೈಕ್ಗಳನ್ನು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿರುತ್ತಾರೆ. ನೂತನ ನಗರ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ 4 ಪ್ರಕರಣಗಳು ದಾಖಲಾಗಿವೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಪ್ ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆ ನೀಡುವಲ್ಲಿ ಗುದಿಗೆ ಆಸ್ಪತ್ರೆ ಜಿಲ್ಲೆಗೆ ಮಾದರಿ. ಜಿಲ್ಲೆಯ ಜನತೆಯ ಸೇವೆಯೇ ನನ್ನ ಪ್ರಮುಖ ಧ್ಯೇಯ. ಇದಕ್ಕೆ ನನ್ನ ತಂದೆಯೇ ಸ್ಫೂರ್ತಿ. ಡಾಕ್ಟರ್ ನಿತಿನ್ ಗುದ್ಗೆ. ಸಾಹಿತಿ ಓಂ ಪ್ರಕಾಶ್ ದಡ್ಡೆಯವರ ಮನೆಯಲ್ಲಿ ಜರುಗಿದ ಅದ್ಧೂರಿ ಶ್ರೀಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಎಂದರೆ ಆನಂದ, ಸದಾನಂದವಾಗುತ್ತದೆ. ಓಂ ಪ್ರಕಾಶ್ ದಡ್ಡೆ. ಜಿಲ್ಲಾಗೊಂಡ ನೌಕರರ ಸಂಘ ರಚನೆ. ಸಮಾಜ ಬಾಂಧವರ ಸಮಸ್ಯೆ ಸ್ಪಂದಿಸುವುದೇ ಸಂಘದ ಪ್ರಮುಖ ಧ್ಯೇಯ. ಡಾಕ್ಟರ್ ಸುಚಿತಾನಂದ. ಸರ್ಕಾರ ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಇಡೀ ದೇಶದಾದ್ಯಂತ ಪಾದಯಾತ್ರೆ. ರೈತರ ಏಳ್ಗೆಯೇ ನನ್ನ ಪ್ರಮುಖ ಗುರಿ. ದೆಹಲಿಯವರೆಗೆ ನನ್ನ ಪಾದಯಾತ್ರೆ ನಡೆಯಲಿದೆ. ನಾಗರಾಜ್ ಬಾಗಲ್ಕೋಟ್.
ಸರ್ಕಾರಿ ನೌಕರರ ಭವನದಲ್ಲಿ ಕೌಶಲ ಪರಿಣಿತ ಶಿವಶಂಕರ್ ಟೋಕ್ರೆ ಪುಸ್ತಕ ಬಿಡುಗಡೆ ಸಮಾರಂಭ. ಸಾಹಿತ್ಯ ಪರಿಷತ್ತಿನಲ್ಲಿ ಪ್ರತಿಸ್ಪರ್ಧಿ ಇರುವುದಿಲ್ಲ, ಬದಲಾಗಿ ಸಮಸ್ಪರ್ಧಿಗಳು ಇರುತ್ತಾರೆ. ಸಿದ್ದು ಯಾಪಲಪರವಿ. ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಸುಮಾರು 14 ದಿವಸಗಳಿಂದ ಧರಣಿ ನಡೆಸುತ್ತಿರುವ ರೈತರು, ನಿಮ್ಮ ಪರವಾಗಿ ಮಂತ್ರಿಗಳ ಜೊತೆ ಮಾತನಾಡುವೆ. ಶಾಸಕ ಬಂಡೆಪ್ಪ ಕಾಶಂಪುರ್. ಪ್ರೊಫೆಸರ್ ಲೀಲಾವತಿ ಚಾಕೋತಿಯವರ ವಚನ ಅನುವಾದ ಪುಸ್ತಕ ಬಿಡುಗಡೆ ಸಮಾರಂಭ. ಚಾಕೋತಿಯವರ ಸರಳ ಜೀವನ ಸರ್ವರಿಗೂ ಮಾದರಿ. ಡಾಕ್ಟರ್ ಅಕ್ಕ ಗಂಗಾಂಬಿಕಾ. ನೂತನ ಪೊಲೀಸ್ ಠಾಣೆ ಪಿಎಸ್ಐ ಮತ್ತು ಸಿಬ್ಬಂದಿಗಳಿಂದ ಬೈಕ್ ಕಳ್ಳರ ಬಂಧನ. 13 ಬೈಕ್ಗಳ ಜಪ್ತಿ ಪ್ರಕರಣ ದಾಖಲು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.